श्रीगुरुभ्यो नमः। हरि ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಲಕೂಬರ ಮಣಿಗ್ರೀವರನ್ನ ಶಾಪ ಮೋಚನೆ ಹೇಗೆ ಮಾಡಿಸಿದ ಅಂತ ಚಿಂತನೆ ಮಾಡ್ತಾ ಬಂದ್ವಿ. ಇದಾದ ಮೇಲೆ ಭಾಗವತದಲ್ಲಿ ಕೃಷ್ಣ ಮಾಡಿದ ಅನೇಕ ಥರವಾದ ಅವನು ಗೋವುಗಳನ್ನು ಹೇಗೆ ಕಾಯ್ತಾ ಇದ್ದ, ಗೋಪಾಲಕರಂತೆ ವೇಷ ಧರಿಸ್ತಾ ಇದ್ದ, ಅದನ್ನೆಲ್ಲ ವರ್ಣನೆ ಮಾಡ್ತಾ ಬರ್ತಾರೆ. ಹೀಗೆ ಒಮ್ಮೆ ಕೃಷ್ಣ ಕಾಡಿನಲ್ಲಿ ಪ್ರವೇಶ ಮಾಡ್ತಾ ಗೋವುಗಳನ್ನು ಮೇಯಿಸ್ತಾ ಹೋಗುವಾಗ ದಾರಿಯಲ್ಲಿ ಒಬ್ಬ ಅಸುರ ಬಂದ. ಅವನ ಹೆಸರು ಬಕಾಸುರ. ಸವೈ ಬಕೋ ನಾಮ ಮಹಾಸುರೋ. ಮಹಾನ್ ಅಸುರ ಬಕಃ, ಬಕರೂಪಧೃಕ್ ಅಂತಾರೆ. ಅವನು ತನ್ನ ಚೊಂಚೆಗಳನ್ನ ಅಗಲ ಮಾಡಿದ್ದಂತೆ. ಅದು ನೋಡ್ಲಿಕ್ಕೆ ಜಾರೋ ಬಂಡೆ ಕಾಣಿಸ್ತಿತ್ತು ಪಾಪ ಗೋಪಾಲಕರಿಗೆ. ಇವರು ಜಾರೋ ಬಂಡೆ ಅಂತ ಅಂದ್ಕೊಂಡು ಹತ್ತಬೇಕು, ಅವರನ್ನೆಲ್ಲ ಇವನು ನುಂಗಬೇಕು ಅಂತ ಯೋಚನೆ ಮಾಡಿದ್ದ. ಕೃಷ್ಣ ನೋಡಿದ, ಅವನ ಬಾಯಿ ಒಳಗೆ ಕೃಷ್ಣ ಹೋದ. ಕೃಷ್ಣಂ ಸುರಗ್ರಸ್ತಂ ದೃಷ್ಟ್ವಾ ರಾಮಾರ್ಭಕಾದಯಃ. ಒಳಗೆ ಕೃಷ್ಣ ಹೋದ ಮೇಲೆ ಅವನು ಅದನ್ನು ಬಾಯಿ ಮುಚ್ಚಿದ. ಬಾಯಿ ಮುಚ್ಚಿದ ಮೇಲೆ ಕೃಷ್ಣ ಕುತ್ತಿಗೆ ತನಕ ಹೋಗಿದ್ದಾನಂತೆ. ಆ ಕುತ್ತಿಗೆಯಲ್ಲಿ ಬೆಂಕಿಯ ರೂಪ ತಾಳಿಬಿಟ್ಟ ಕೃಷ್ಣ. ಬೆಂಕಿ ಉಂಡೆ ನುಂಗಿದ್ರೆ ಕುತ್ತಿಗೆ ಎಲ್ಲ ಹೇಗೆ ಸುಡಬೇಕು, ಬಕಾಸುರನ ಉಂಡೆ ನುಂಗಿದ ಹಾಗಾಗಿತ್ತು. ಕುತ್ತಿಗೆ ಸುಡಲಿಕ್ಕೆ ಶುರು ಆಯ್ತು. ಯಾಕಾದ್ರೂ ನುಂಗಿದ್ದೋ ಕೃಷ್ಣನ್ನ ಅಂತ ಬಾಯಿಯಿಂದ ಹೊರಗೆ ಹಾಕ್ಲಿಕ್ಕೆ ಹೋದ. ಕೃಷ್ಣ ಸುಟ್ಟೆ ಹೊರಗೆ ಬಂದಂತೆ. ಮತ್ತೆ ಅವನ ಮೇಲೆ ಹಾರಿ ಎರಡೂ ಚೊಂಚಿನಿಂದ ಕೃಷ್ಣನನ್ನ ಚುಚ್ಚೋಣ ಅಂತ ಬಂದ. ಆವಾಗ ಕೃಷ್ಣ ಅವನ ಎರಡೂ ಚೊಂಚೆಗಳನ್ನು ಹಿಡಿದು ಎರಡನ್ನೂ ಸೀಳಿದ. ತಮಾಪತಂತಂ ಸನಿಗೃಹ್ಯ ತುಂಡಯೋ ದೌರ್ಭ್ಯಾಂಬಕಂ ಕಂಸಸಖಂ ಸತಾಂಪತಿ ಪಶ್ಯತ್ಸು ಬಾಲೇಶು ದದಾರ ಲೀಲಯಾ ದದಾರ ಮುದಾವಹೋ ವೀರಣವದ್ದಿವೌಕಸಾ. ಯಾವ ಆಯಾಸ ಇಲ್ಲದೇನೆ ಎರಡೂ ತುಂಡಗಳನ್ನು ಸೀಳಿಬಿಟ್ಟ ಕೃಷ್ಣ. ಎಲ್ಲರೂ ನೋಡ್ತಿರ್ಲಿಕ್ಕೆ ಹೀಗೆ ಸೀಳಿದಾಗ ಕಂಸನ ಭೃತ್ಯ, ಕಂಸನ ಸ್ನೇಹಿತ ಆತ ಬಕಾಸುರ, ಬಹಳ ದೊಡ್ಡ ಅಸುರ, ಕೃಷ್ಣನ್ ಕೊಲ್ಲಬೇಕು ಅಂತ ಹೇಳಿ ಬಂದಿದ್ದ. ದೇವತೆಗಳೆಲ್ಲರೂ ಕೂಡ ಕೃಷ್ಣನ ಮೇಲೆ ಪುಷ್ಪವೃಷ್ಟಿ ಮಾಡಿ ಮಂಗಲ ವಾದ್ಯಗಳನ್ನು ಘೋಷಣೆ ಮಾಡಿದ್ರು ಅಂತ ಕಥೆ ಬರ್ತದೆ. ಹೀಗೆ ಬಕಾಸುರನ ವಧೆ ಕೃಷ್ಣ ಮಾಡಿದಂಥದ್ದನ್ನ ಭಾಗವತದ 10ನೇ ಸ್ಕಂದ ಅನುಸಂಧಾನ ಮಾಡಿಸ್ತದೆ. ಏನಿದರ ಸಂದೇಶ ಅಂದ್ರೆ
ಕೃಷ್ಣ ನಮಗೆಲ್ಲ ಮನುಷ್ಯ ದೇಹ ಕೊಟ್ಟು ಕಂಠ ಕೊಟ್ಟಿರೋದೇ ಅವನ ನಾಮ ಹೇಳಲಿಕ್ಕೆ, ಅವನ ಕೀರ್ತನೆ ಮಾಡಲಿಕ್ಕೆ. ಅದೊಂದು ಬಿಟ್ಟು ಎಲ್ಲ ಮಾಡ್ತಾ ಇದ್ದೇವೆ. ಹಾಗಾಗಿ ಕೃಷ್ಣ ಬಕಾಸುರನ ಕುತ್ತಿಗೆಯನ್ನ ಬೆಂಕಿಯ ಉಂಡೆಯಂತೆ ರೂಪ ತಾಳಿ ಸುಟ್ಟ ಅಂತ ತಿಳಿಸ್ತಾರೆ. ಯಾರಿಗೆ ಕಂಠ ಕೊಟ್ಟಿದ್ದಾನೆ, ಭಗವಂತನ ಪದ್ಯಗಳನ್ನು ಹೇಳಲಿಕ್ಕಾಗ್ತದೆ, ಅವ್ರು ಹೇಳದೆ ಹೋದ್ರೆ ಕಂಠ ಏನು ಬರ್ತದೆ, ಆ ಶಿಕ್ಷೆ ಅವನಿಗೆ ಕೊಟ್ಟನಂತೆ. ಹಾಗಾಗಿ ಕುತ್ತಿಗೆಯನ್ನ ಬಿಸಿಯ ಉಂಡೆಯನ್ನು ನುಂಗಿದಂತೆ ಮಾಡಿಸಿ ಕುತ್ತಿಗೆಯನ್ನೆಲ್ಲ ಸುಟ್ಟಿ ಬಂದ ಅಂತ ವ್ಯಾಖ್ಯಾನ ಮಾಡ್ತಾರೆ. ಆಮೇಲೆ ಕೃಷ್ಣನ ಪೌಗಂಡ ವಯಸ್ಸು, ತತಶ್ಚ ಪೌಗಂಡ ವಯಶ್ರಿತೌ ವ್ರಜೆ ಬಭೂವತುಸ್ತೌ ಪಶುಪಾಲ ಸಮ್ಮತೌ. ಎಲ್ಲರೂ ತಮ್ಮ ಮನೆಗಳೊಳಗೆ ಗೋಕುಲದಲ್ಲಿ ಇಂತಿಷ್ಟು ವಯಸ್ಸಿಗೆ ಅಂತ ದನ ಕಾಯೋರು ಆಗ್ತಾ ಇದ್ರಂತೆ. ಕೃಷ್ಣನು ದನ ಕಾಯೋನಾದ ಅಂತದೆ ಭಾಗವತ. ಪಶುಪಾಲ ಅಂದ್ರೆ ದನ ಕಾಯುವನಾದ. ಹಾಗೆ ಬಲರಾಮನನ್ನು ಕೂಡ ದನ ಕಾಯುವಂತೆ ಮಾಡಿದ. ಬೇರೆ ಬೇರೆ ಕಾಡುಗಳಲ್ಲೆಲ್ಲ ಆಕಳಗಳನ್ನು ಮೇಯಿಸ್ಕೊಂಡು ಹೋಗಬೇಕು. ಕಾಡು ಪ್ರಾಣಿಗಳ ಜೊತೆಯಲ್ಲೂ ಕೂಡ ನೋಡಬೇಕು, ಅವುಗಳಂತೆ ಧ್ವನಿ ಮಾಡಬೇಕು. ನವಿಲು ನೋಡಿದ್ರೆ ನವಿಲಿನಂತೆ ಕುಣಿಬೇಕು. ನೃತ್ಯಂತ್ಯಮಿ ಶಿಖಿನ ಈಟ್ಯ ಮುದಾಹರಿಣ್ಯಃ ಕುರ್ವಂತಿ ಗೋಪ್ಯೈವ ತೇ ಪ್ರಿಯಮೀಕ್ಷಣೇನ ಸೂಕ್ತೈಶ್ಚ ಕೋಕಿಲಗಣಾಗೃಹಮಾಗತಸ್ಯ ಧನ್ಯಾವನೌಕಸಯ್ಯಾನ್ ಹಿ ಸತಾಂ ನಿಸರ್ಗಃ. ಇದೇ ಅಲ್ವೇ ಸಜ್ಜನರ ಸಂಸರ್ಗ. ಪ್ರಕೃತಿ ಅಂದ್ರೆ ನೃತ್ಯಂತಮಿ ಶಿಖಿನ ಈಟ್ಯ ಮುದಾಹರಿಣ್ಯ. ಶ್ರೀಕೃಷ್ಣ ಬಲರಾಮರು ಆ ಕಾಡಿನಲ್ಲಿ ಗೋವುಗಳನ್ನು ಮೇಯಿಸಿಕೊಂಡು ಬರ್ತಿದ್ರೆ ಅಲ್ಲಲ್ಲಿ ನವಿಲುಗಳೆಲ್ಲ ಕುಣಿತಿದ್ವಂತೆ. ಕೃಷ್ಣ ಬಲರಾಮರು ಬಂದರು ಅಂತ. ಕುರ್ವಂತಿ ಗೋಪ್ಯೈವ ತೇ ಪ್ರಿಯಮೀಕ್ಷಣೇನ. ಬರೀ ಕುಣಿಯೋದಲ್ದೇನೆ ಗೋಪಿಕೆಯರು ಪ್ರೀತಿಯ ನೋಟವನ್ನು ಹೇಗೆ ಬೀರ್ತಿದ್ರು ಕೃಷ್ಣ ಬಲರಾಮರ ಮೇಲೆ, ಕಾಡಿನೊಳಗೆ ನವಿಲುಗಳು ಬೀರ್ತಿದ್ವಂತೆ ಕೃಷ್ಣನ ಮೇಲೆ. ಹಾಗೆ ಸೂಕ್ತೈಶ್ಚ ಕೋಕಿಲಗಣಾಗ್ರಹಮಾಗತಾಯ. ಕೋಗಿಲೆಗಳೆಲ್ಲ ಕಾಡೇ ತಮ್ಮ ಮನೆ ಅಂತ ಮಾಡ್ಕೊಂಡಿರೋವು. ಕೃಷ್ಣ ಬಲರಾಮರು ಮೇಯಿಸ್ಲಿಕ್ಕೆ ಬಂದ್ರೆ ಒಳ್ಳೆ ಧ್ವನಿ ಮಾಡಿ ಆ ಎಲ್ಲ ಕೋಗಿಲೆಗಳು ಕೂಡ ಗಾನ ಮಾಡ್ತಿದ್ವಂತೆ. ಭಾಗವತ ಹೇಳ್ತದೆ, ಅದು ವೇದ ಸೂಕ್ತಗಳನ್ನು ಹೇಳಿ ಮನೆಗೆ ಬಂದ ಅತಿಥಿಯನ್ನು ಸ್ವಾಗತ ಮಾಡ್ತಿದ್ರು ಅಂತ ತಿಳಿಬೇಕು ಅಂತ ಹೇಳ್ತದೆ. ಇದು ವನೌಕಸಯ್ಯಾನ್ಹಿ ಸತಾಂ ಮಾರ್ಗ. ಸಜ್ಜನರ ಪ್ರಕೃತಿನೇ ಹಾಗೆ. ಅವ್ರು ಯಾರನ್ನು ದ್ವೇಷಿಸಲ್ಲ, ಎಲ್ಲರನ್ನ ತಮ್ಮೆಡೆ ಬರಮಾಡ್ಕೊಳ್ತಾರೆ ಅನ್ಲಿಕ್ಕೆ ಕೃಷ್ಣ ಬಲರಾಮರನ್ನ ಕಾಡು ಬರಮಾಡ್ಕೊಳ್ತಾ ಇತ್ತು ಅಂತ ವ್ಯಾಖ್ಯಾನ ಮಾಡುತ್ತದೆ. ಕೃಷ್ಣ ಅಲ್ಲಿ ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು ಅಂತಾರೆ ದಾಸರಾಯ. ಆಕಳಿದ್ದಾಗ ಅವೆಲ್ಲ ಆಡಿದ್ದಾಗಿದ್ವಂತೆ ಆ ಪಾಪ ಕರಗಳೆಲ್ಲ. ಕೃಷ್ಣ ಯಾವಾಗ ಮೇಯಿಸ್ಲಿಕ್ಕೆ ಶುರು ಮಾಡಿದ ಆನೆ ಗಾತ್ರ ಬೆಳೆಸಿದ್ನಂತೆ ಒಂದೊಂದನ್ನು. ಹಾಲು ಎಷ್ಟು ಕೊಡ್ಬೇಡ, ಹೈನು ಹೆಚ್ಚಾಯಿತು, ಶ್ರೀಮಂತಿಕೆ ಇಮ್ಮಡಿ ಆಯ್ತಂತೆ ಗೋಕುಲದೊಳಗೆ ಕೃಷ್ಣ ಬಂದಾಗಿಂದ. ಇದು ಕೃಷ್ಣನ ಮಹಿಮೆ, ಅವನ ಸಾನ್ನಿಧ್ಯದ ಮಹಿಮೆ ಅಂತ ಚಿಂತನೆ ಮಾಡಬೇಕು. ಯಾರ ಮನೆಯಲ್ಲಿ ಕೃಷ್ಣನ ಸಾನ್ನಿಧ್ಯ ಹೆಚ್ಚಾಗ್ತದೆ ತಾನಾಗೆ ಎಲ್ಲ ವಾತಾವರಣವೂ ಬದಲಾಗ್ತದಂತೆ. ಸಂಪತ್ತು, ಪದವಿ, ಅವರಿಗೆ ಬೇಕಾದಂತಹ ಸವಲತ್ತು ಎಲ್ಲ ಸಿಗ್ತದೆ. ಆ ನಿಟ್ಟಿನಲ್ಲಿ ಕೃಷ್ಣನ ಸನ್ನಿಧಾನದಿಂದ ಗೋಕುಲ ಮತ್ತಷ್ಟು ಹೆಚ್ಚಾಯಿತು ವ್ಯಾಪಾರ ವಹಿವಾಟಿನಿಂದ ಅಂತ ವರ್ಣನೆ ಮಾಡ್ತದೆ ಭಾಗವತ. ಗೋವುಗಳ ಸಂತತಿ ಜಾಸ್ತಿ ಆಯ್ತಂತೆ, ಕರಗಳ ಸಂತತಿ ಜಾಸ್ತಿ ಆಯ್ತು, ಹಾಲಿನ ಮಾರಾಟ ಮೊದಲಿಗಿಂತ ಹೆಚ್ಚಾಯ್ತಂತೆ, ಶ್ರೀಮಂತಿಕೆ ಜಾಸ್ತಿ ಆಯ್ತು. ಮತ್ತೆ ಹೈನಿನ ಮಾರಾಟ ಹೆಚ್ಚಾದ್ರೆ ಏನಾಗ್ಬೇಕು? ಅದಕ್ಕೆ ಜಯತಿ ತೇಧಿಕಂ ಜನ್ಮನಾಂ ರಜಃ ಶ್ರಯತ ಇಂದಿರಾಶ್ರಯತ ಅಂತಾರೆ. ಸಂಪತ್ತಿನ ದೇವತೆ ಲಕ್ಷ್ಮಿ ಭಗವಂತನ ಜನ್ಮ ಎಂದಿನಿಂದ ಆಯ್ತೋ ಅಂದಿನಿಂದಲೇ ಬಂದು ಗೋಕುಲದಲ್ಲೆಲ್ಲ ನೆಲೆಸಿಬಿಟ್ಲಂತೆ. ಹಾಗಾಗಿ ಕೃಷ್ಣಾವತಾರದ ಮಹಿಮೆ ಅದ್ಭುತ ಅಂತ ವರ್ಣನೆ ಮಾಡ್ತಾರೆ. ಒಂದು ಸಂದರ್ಭವನ್ನು ವರ್ಣಿಸ್ತದೆ. ಒಮ್ಮೆ ಕೃಷ್ಣ ಯಮುನೆಯ ದಡಕ್ಕೆ ಬಂದಿದ್ದಾನೆ. ನೀರಿನಲ್ಲೆಲ್ಲ ವಿಷ ಸೇರ್ಕೊಂಡಿದೆ. ವಿಷದ ನೀರು ಕುಡಿದು ಗೋವುಗಳೆಲ್ಲ ಮೂರ್ಛೆ ಬಿದ್ದೋಗಿದ್ದಾವೆ. ಯಮುನೆಯ ದಡದಲ್ಲಿ ಮೂರ್ಛೆ ಬಿದ್ದಿದ್ದಾವೆ ಗೋವುಗಳು ಒಂದು ಕೂಡಲೇ ಕೃಷ್ಣ ಅಂದ, ನೀರು ವಿಷ ಆದದ್ದಕ್ಕೆ ಇವೆಲ್ಲ ಮೂರ್ಛೆ ಬಿದ್ದಿರೋದು,
ಆ ನೀರಿನಲ್ಲಿ ವಿಷ ಬಿಡುತ್ತಿರೋದು ಯಾರು? ಒಳಗಡೆ ಕಾಳಿಂಗ ಅಂತ ಸರ್ಪ. ಆ ಸರ್ಪ ಹೋದ್ರೆ ಮಾತ್ರ ನೀರು ನಿರ್ವಿಷ ಆಗ್ತದೆ. ಹಾಗಾದ್ರೆ ನಾನೇ ಸರ್ಪವನ್ನ ಹೊರದು ಓಡಿಸ್ಬೇಕು ಅಂತ ನೀರಿಗೆ ಹಾರಿದ ಕೃಷ್ಣ. ವಿಲೋಕ್ಯ ದೂಷಿತಾಂ ಕೃಷ್ಣಾಂ ಕೃಷ್ಣ ಕೃಷ್ಣಾಹಿನಾ ವಿಭು ತಸ್ಯಾ ವಿಶುದ್ಧಿಮನ್ವಿಚ್ಛನ್ ಸರ್ಪಂ ತಮುದವಾಸಯತೆ. ಕೃಷ್ಣಾಂ ವಿದೂಷಿತಾಂ ವಿಲೋಕ್ಯ ಕೃಷ್ಣ. ಯಮುನೆ ವಿಷದಿಂದ ಬಹಳ ದೂಷಿತಳಾಗಿದ್ದಾಳೆ ಅಂತ ನೋಡಿದ. ನಿರ್ವಿಷ ಮಾಡಬೇಕು ನೀರನ್ನ ಅಂತ ಕೃಷ್ಣ ಒಳಗಡೆಯಲ್ಲಿ ಧುಮುಕ್ತಾನೆ. ಇದು ನಮಗ್ ಕೊಡ್ತಾ ಇರುವಂತಹ ಸಂದೇಶ. ತನ್ನ ಭಕ್ತರಿಗೆ ಯಾರೂ ಕೂಡ ವಿರೋಧ ಮಾಡಬಾರ್ದು, ತೊಂದರೆ ಕೊಡಬಾರ್ದು. ಮೂಕ ಪ್ರಾಣಿಗಳಾದ ಗೋವುಗಳಿಗೂ ಹಿಂಸೆ ಕೊಡಬಾರ್ದು. ಆದರೆ ಪರಿಸರದಲ್ಲಿ ಬಹಳ ಮುಖ್ಯವಾದದ್ದು ನೀರು. ನೀರಿನ ಪರಿಸರನೇ ಅಶುದ್ಧ ಆಗಿಬಿಟ್ರೆ, ನೀರೇ ಪೊಲ್ಯೂಟೆಡ್ ಆದ್ರೆ ಇನ್ನೇನು ವಾಸ ಮಾಡ್ಲಿಕ್ಕೆ ಸಾಧ್ಯ ಎಲ್ರು ಅಂತ. ಇವತ್ತು ನೀರು ಪೊಲ್ಯೂಟೆಡ್, ಗಾಳಿ ಪೊಲ್ಯೂಟೆಡ್, ಇವೆರಡೂ ಪೊಲ್ಯೂಟೆಡ್ ಆದ್ಮೇಲೆ ವಾಸ ಹೇಗೆ ಮಾಡ್ಬೇಕು? ಅವತ್ತು ಆ ಸ್ಥಿತಿ ಬಂದಿತ್ತಂತ. ಅದಕ್ಕೆ ಕೃಷ್ಣ ನೀರು ಶುದ್ಧೀಕರಣ ಮಾಡ್ಲಿಕ್ಕೆ ಹೊರಟ. ತಾನು ಒಳಗಡೆಯಲ್ಲಿ ಧುಮುಕಿದ. ಕಾಳಿಂದ್ಯಾಂ ಕಾಲಿಯಾ ಸ್ಯಾಸೀತ್ ರಥ ಕಶ್ಚಿತ್ ವಿಷಾಗ್ನಿನ. ವಿಷದ ವಿಚಿತ್ರವಾದಂತಹ ಬೊಬ್ಬೆಗಳು ಬರ್ತಾ ಇದ್ವು. ಒಳಗೆ ಹೋದ ಮೇಲೆ ಕೃಷ್ಣ ನೋಡ್ತಾನೆ ಕಾಳಿಂಗನನ್ನ. ಕಾಳಿಂಗ ಕೃಷ್ಣನ ನೋಡ್ದ. ಅವನಿಗೇನು ಗೊತ್ತು ಕೃಷ್ಣ ಯಾರು ಅಂತ? ಅವನಿಗೆ ಅರ್ಥ ಆಗಲಿಲ್ಲ. ಹಾಗಾಗಿ ಯಾರೋ ನನ್ನ ದ್ವೇಷಿ ಬಂದಿದ್ದಾನೆ, ಶತ್ರು ಬಂದಿದ್ದಾನೆ ಅನ್ಕೊಂಡು ಕಾಳಿಂಗ ವೇಗವಾಗಿ ತನ್ನ ಬಾಲದಿಂದ ಕೃಷ್ಣನ ಬೆನ್ನಿನ ಮೇಲೆ ಏಟು ಹಾಕಿದ್ನಂತೆ. ಆ ಏಟನ್ನು ಕೃಷ್ಣ ತನ್ನ ಬೆನ್ನಿನ ಮೇಲೆ ತಗೊಂಡ ಅಂತ ಹೇಳ್ತದೆ ಭಾಗವತ. ಯಾಕೆ ಅಂದ್ರೆ, ಈಗ ಇವನು ನನ್ನ ಮೇಲೆ ಹಾಗೆ ಮಾಡ್ತಿದ್ದಾನೆ, ನಾನು ಯಾರು ಅಂತ ಗೊತ್ತಿಲ್ಲ. ಗೊತ್ತಾದ ಮೇಲೆ ಸರಿ ಹೋಗ್ತಾನಲ್ಲ. ಏನೇ ಆಗಲಿ ಕಾಳಿಂಗನು ನನ್ನ ಭಕ್ತನೇ ಅಂತ, ಭಕ್ತನ ಅಪರಾಧವನ್ನ ನಾನು ಸಹಿಸ್ತೇನೆ ಅಂತ ಕೃಷ್ಣ ಭಕ್ತಾಪರಾಧ ಸಹಿಷ್ಣು ಅನ್ನೋದನ್ನ ತೋರಿಸಿದ ಅಂತದೆ ಭಾಗವತ. ಆಮೇಲೆ ಆ ಬಾಲ ಹಿಡಿದ ಮೇಲೆ ಹೆಡೆ ಎತ್ತಿದ್ನಂತೆ. ಹೆಡೆಯ ಮೇಲೆ ಕೃಷ್ಣ ಹಾರಿಬಿಟ್ಟ. ಹಾರಿ ನಿಂತು ನರ್ತನ ಮಾಡ್ಲಿಕ್ಕೆ ಶುರು ಮಾಡಿದ. ತಂ ಚಂಡ ವೇಗ ವಿಷ ವೀರ್ಯಮವೇಕ್ಷ್ಯತೇನ ದುಷ್ಟಾಂ ನದೀಂಚ ಖಲ ಸಂಯಮನಾವತಾರಃ ಕೃಷ್ಣ ಕದಂಬಮಧಿರುಹ್ಯ ತತೋತಿ ತುಂಗಾತ್ ಆಸ್ಫೋಟ್ಯ ಗಾಢರಶನೋ ನ್ಯಪತದ್ವಿಷೋದೇ. ಹಾರುವ ಮುನ್ನ ಕೃಷ್ಣ ಯಮುನಾ ನದಿಯ ದಡದಲ್ಲಿ ಒಂದು ದೊಡ್ಡ ಕದಂಬ ವೃಕ್ಷ ಬೆಳೆದಿತ್ತಂತೆ. ಆ ಕದಂಬ ವೃಕ್ಷದ ಮೇಲೆ ಏರಿ ಅಲ್ಲಿ ತನ್ನ ಎರಡೂ ಭುಜಗಳನ್ನು ತಟ್ಟಿ ಹೆಗಲ ಮೇಲೆ ಹೊತ್ತ ಉತ್ತರೀಯವನ್ನ ಟೊಂಕಕ್ಕೆ ಬಿಗಿದು ಕೂದಲು ಗುಂಗುರು ಕೂದಲನ್ನು ಹಿಂದೆ ಮಾಡಿಕೊಂಡು ತಾನು ನೀರಿಗೆ ಹಾರಿದ ಅಂತಿದೆ ಭಾಗವತದಲ್ಲಿ. ಆಸ್ಫೋಟ್ಯ ಗಾಢರಶನೋ ನ್ಯಪತದ್ವಿಷೋದೆ. ಅವ ಇವನ ಮೇಲೆ ಯುದ್ಧ ಮಾಡುವಂತೆ ಬಾಲದಿಂದ ಏಟು ಹಾಕಿದ. ಇವನು ಎಡಗೈಯಲ್ಲಿ ಬಾಲ ಹಿಡಿದ ಅವನ ಹೆಡೆ ಮೇಲೆ ಬಂದು ಕುಣಿಲಿಕ್ಕೆ ಶುರು ಮಾಡಿದ. ಆ ಕುಡಿಯುವಾಗ ಕೃಷ್ಣ ಯಾವ ಹೆಡೆ ಎತ್ತುತ್ತಾನೆ ಅದನ್ನ ತುಳಿತಿದ್ನಂತೆ. ಅದೊಂದು ದೃಶ್ಯ ಬಹಳ ಅದ್ಭುತ ಅಂತ ವರ್ಣಿಸ್ತದೆ ಭಾಗವತ. ಗೋಕುಲದಲ್ಲಿದ್ದ ಎಲ್ಲರೂ ಕೂಡ ಓಡೋಡ್ಕೊಂಡು ಬಂದ್ರು. ಕೃಷ್ಣ ನೀರಿಗೆ ಬಿದ್ದಿದ್ದಾನೆ, ಕಾಳಿಂಗ ಸರ್ಪ ಒಳಗಿದೆ, ಏನು ಮಾಡಿಬಿಡ್ತಾನೋ ಏನೋ ಕೃಷ್ಣನಿಗೆ ಅಂತ ಆತಂಕ. ಪಾಪ ಏನು ಮಾಡ್ತಾನೆ? ಏನು ಮಾಡಲ್ಲ. ನೋಡ್ತಾರೆ ಕೃಷ್ಣ ಆಗ್ಲೇನೆ ಹೆಡೆ ಮೇಲೆ ನಿಂತು ಬಿಟ್ಟಿದ್ದಾನೆ. ಓ, ಏನ್ ಮಾಡ್ತಾನೆ ಕೃಷ್ಣ ಈಗ ಅಂತ ಕುತೂಹಲದಲ್ಲಿ ನೋಡ್ತಿದ್ರು. ಪಾಪ ಎಷ್ಟೆಷ್ಟು ಜನ ಜಾಸ್ತಿ ಬಂದ್ರು ಕೃಷ್ಣನಿಗೆ ಕುಣಿಲಿಕ್ಕೆ ಹುರುಪು ಜಾಸ್ತಿ ಆಯ್ತಂತ. ಹೆಚ್ಚು ಜನ ಬಂದಾಗ ಹಾಡು ಹೇಳಲಿಕ್ಕೆ ಹುರುಪು ಬರ್ತದೆ, ಹೆಚ್ಚು ಜನ ಬಂದ್ರು ಅಂತ ಕುಣಿಲಿಕ್ಕೆ ಹುರುಪು ಬರ್ತದೆ. ಆದ್ರೆ ಕೃಷ್ಣನ ಬಗ್ಗೆ ಹೇಳುವಾಗ ಅಂತದೆ ಭಾಗವತ, ಹೆಚ್ಚೆಚ್ಚು ಜನ ಬಂದ ಹಾಗೆ ಕೃಷ್ಣ ಯಾಕೆ ಕುಣಿತಾನೆ ಅಂದ್ರೆ ಭಕ್ತರು ನನ್ನ ನೋಡ್ಲಿಕ್ಕೆ ಬಂದ್ರಲ್ಲ ಅಂತ ಖುಷಿ ಆಗ್ತದಂತ. ಹಾಗಾಗಿ ಭಕ್ತರ ದರ್ಶನ ಭಗವಂತನಿಗೆ ಖುಷಿ ಕೊಡ್ತದೆ, ಸಂತೋಷ ಉಂಟು ಮಾಡುತ್ತದೆ ಅಂತ ವರ್ಣನೆ ಮಾಡ್ತಾರೆ. ಭಗವಂತ ತನ್ನ ಕೈಯಲ್ಲಿ ಆ ಎಡಗೈಯಲ್ಲಿ ಬಾಲ ಹಿಡಿದುಕೊಂಡು ಬಲಗೈಯನ್ನ ನರ್ತನದ ಮುದ್ರೆ ಹಾಕ್ತಿದ್ದಂತೆ, ನರ್ತನದ ಭಂಗಿ. ಕುಣಿತಾನೆ ತನ್ನರ್ತು ಮುದ್ಯತಮವೇಕ್ಷ ತದಾ ತದೀಯ
ಗಂಧರ್ವ ಸಿದ್ಧ ಸುರಚಾರಣ ದೇವವದ್ಯ ವಧ್ವಃ ಪ್ರೀತ್ಯಾ ಮೃದಂಗ ಪಣವಾನಕ ವಾದ್ಯ ಗೀತ ಪುಷ್ಪೋಪಹಾರನುತಿಭಿಃ ಸಹಸೋಪಸೇದುಃ. ಕುಣಿತಾನೆ ಕೃಷ್ಣ ಅಂದಾಗ ದೇವತೆಗಳು ತಮ್ಮ ಸ್ತ್ರೀಯರನ್ನು ಕರೆದುಕೊಂಡು ಪತ್ನಿಯರ ಜೊತೆಗೂಡಿ ಗಂಧರ್ವ ಸಿದ್ಧ ಚಾರಣ ಎಲ್ಲರೂ ಕೂಡ ಕೃಷ್ಣನ ನರ್ತನದಲ್ಲಿ ಭಾಗವಹಿಸಬೇಕು ಅಂತ ಆಕಾಶ ಮಂಡಲದಲ್ಲಿ ಬಂದ್ರಂತೆ. ಅಲ್ಲಿ ವಾದ್ಯಗಳನ್ನು ಮೊಳಗುತ್ತಾ ಇದ್ದಾರೆ. ನರ್ತನೋತ್ಸವಕ್ಕೆ ವಾದ್ಯ ಬೇಡವೆ, ದೇವತೆಗಳೇ ವಾದ್ಯ ಘೋಷ ಮಾಡಿದ್ರಂತೆ. ಪ್ರೀತ್ಯಾ ಮೃದಂಗ ಪಣವಾನಕ ವಾದ್ಯ ಗೀತ, ಅವರು ವಾದ್ಯ ಘೋಷಗಳನ್ನು ಮೊಳಗುತ್ತಾರೆ. ಮತ್ತೊಂದು ಪುರಾಣದಲ್ಲಿ ಹೇಳಿದ್ದಾರೆ, ಬ್ರಹ್ಮದೇವರೇ ಬಂದ್ರಂತೆ ಕೃಷ್ಣನ ನರ್ತನೋತ್ಸವಕ್ಕೆ. ಕೃಷ್ಣ ಈಗ ನರ್ತನ ಮಾಡ್ತಾನೆ ಅಂತ ಬರುವಾಗ ಒಂದು ಮೃದಂಗ ತಗೊಂಡು ಬಂದಿದ್ರಂತೆ ಬ್ರಹ್ಮದೇವರು. ನೋಡಿದ್ರ, ಅವ್ರು ಯಾವತ್ತಾದ್ರೂ ಮೃದಂಗ ತಂದದ್ದು ಕೈಯಲ್ಲಿ ಎಲ್ಲಾದ್ರೂ ಪುರಾಣದಲ್ಲಿ ಬೇರೆ ಕಡೆ ಕೇಳಿದೇವಾ? ಅವ್ರು ಯಾರಿಗೆ ಪಕ್ಕವಾದ್ಯ ಸೇವೆ ಮಾಡಬೇಕು, ಆದ್ರೆ ಕೃಷ್ಣನಿಗೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ. ಹಾಗೆ ಆಂಜನೇಯ ಕಿಂಪುರುಷ ಖಂಡದಿಂದ ಆಕಾಶ ಮಾರ್ಗವಾಗಿ ಬಂದು ಕೃಷ್ಣನ ನರ್ತನ ನಡೀತದೆ, ನಾನ್ ಪಾಲ್ಗೊಳ್ಬೇಕು, ನಂದೊಂದು ಸೇವೆ ಆಗ್ಲಿ ಅಂತ ಗಾನ ಮಾಡಿದ್ರಂತ. ಕೈಲಾಸದಿಂದ ಶಿವ ಬಂದ, ಕೈಯಲ್ಲಿ ತಾಳ ತಂದಿದ್ದಂತೆ. ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಳಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ. ನನರ್ಥ ನರ್ತನ ಮಾಡಿದ ಗೋಪಾಲಕ ಬಾಲಮೌಲಿ ಮೃದಂಗ ಅನೀನದತ್ ಪದ್ಮಭವ, ಬ್ರಹ್ಮನೇ ಬಂದು ನಾದ ಮಾಡಿದ, ಅದನ್ನ ಬಾರಿಸಿದ. ಆಂಜನೇಯ ಗಾನ ಮಾಡಿದ, ಶಿವ ತಾಳ ಹಾಕಿದ. ಇದರಿಂದಲಾದ್ರೂ ಅರ್ಥ ಆಗ್ಬೇಕಲ್ಲ, ಬ್ರಹ್ಮ ಸೃಷ್ಟಿಕರ್ತ ಮೃದಂಗ ಸೇವೆ ಮಾಡ್ತಾನೆ ಅಂದ್ರೆ ನರ್ತನ ಮಾಡ್ತಿದ್ದವನು ಸರ್ವೋತ್ತಮನಲ್ಲದೆ ಇನ್ಯಾರಾಗಿರ್ಬೇಕು? ಆಂಜನೇಯ ಶಿವ ಬಂದು ಪಕ್ಕವಾದ್ಯ ಸೇವೆಗೆ ನಿಲ್ತಾರೆ ಅಂದ್ರೆ ನರ್ತನ ಮಾಡ್ತಾ ಇದ್ದವನು ಸರ್ವೋತ್ತಮನಲ್ಲದೆ ಇನ್ಯಾರಾಗಿರ್ಬೇಕು? ಆಮೇಲೆ ತಡವಾಗ ಅರ್ಥ ಆಯ್ತಂತೆ ಇವನಿಗೆ. ಯಾವ ತಲೆ ಎತ್ತುತ್ತಿದ್ದ ಅದನ್ನ ತುಳಿತಿದ್ನಲ್ಲ, ನಾನೇನೋ ಸಾಮಾನ್ಯ ಮನುಷ್ಯ ಅಂತ ಅನ್ಕೊಂಡಿದ್ದೆ ಈ ಕೃಷ್ಣನನ್ನ. ಇವನು ಸಾಮಾನ್ಯನಲ್ಲ, ಇವನು ಸಾಕ್ಷಾತ್ ಚರಾಚರ ಗುರು. ಸ್ಮೃತ್ವಾ ಚರಾಚರ ಗುರುಂ ಪುರುಷಂ ಪುರಾಣಂ ನಾರಾಯಣಂ ತಮರಣಂ ಮನಸಾ ಜಗಾಮ. ಮನಸಾ ಅರಣಂ ಜಗಾಮ, ಮನಸ್ಸಿನಿಂದ ಶರಣು ಬಂದ. ಅವನಿಗೆ ಆಮೇಲೆ ಅರ್ಥ ಆಗಿದೆ, ತಡವಾಗಿ. ಅಲ್ಲಿವರೆಗೂ ತುಳಿಸ್ಕೊಂಡಿದ್ದಾನೆ. ನಮಗೂ ತಿಳುವಳಿಕೆ ಕೊಡ್ತದೆ ಭಾಗವತ. ಎಲ್ಲಿವರೆಗೂ ಕೃಷ್ಣನನ್ನ ಚರಾಚರ ಗುರು, ಅವನೇ ಸರ್ವೋತ್ತಮ ನಾರಾಯಣ ಅಂತ ನಾವು ತಿಳಿಯಲ್ಲ, ಅಲ್ಲಿವರೆಗೂ ನಮಗೂ ಸಂಸಾರದ ಯಮುನೆಯ ಪ್ರವಾಹದೊಳಗೆ ತುಳಿತ ತಪ್ಪಲ್ಲ. ಕೃಷ್ಣ ಅವನ ಹೆಡೆ ಮೇಲೆ ತುಳಿದಂತೆ ನಮ್ಮನ್ನು ಬೇರೆಯವರ ಕಡೆಯಿಂದಲಾದರೂ ತುಳಿಸ್ತಾ ಇರ್ತಾನಂತೆ. ಈಗಲಾದ್ರೂ ನಾನು ಶರಣು ಅಂತಾನೆ. ಶರಣು ಬರ್ತಾ ಇದ್ದಾನೆ. ಆವಾಗ ಅವನ ಪತ್ನಿಯರು ಬಂದರು. ಅವನ ಪತ್ನಿಯರು ಬಂದು ಪ್ರಾರ್ಥಿಸ್ತಾರೆ ಕೃಷ್ಣನನ್ನ. ನಾಗಪತ್ನಿಯ ಊಚುಹು ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್ ತವಾವತಾರ ಖಲ ನಿಗ್ರಹಾಯ ರಿಪೋಸುತಾನಾಮಪಿ ತುಲ್ಯ ದೃಷ್ಟೇ ಧತ್ಸೇತಮಂ ಫಲಮೇವಾನುಶಂಸ್ಯಂ ಅನುಗ್ರಹೋಯಂ ಭವತಾ ಕೃತೋ ಹಿ ದಂಡೋ ಸತಾಂ ತೇ ಖಲು ಕಲ್ಮಶಾಪಃ. ಇದೆಲ್ಲ ನಾಗಪತ್ನಿಯರು ಮಾಡಿದ ಸ್ತೋತ್ರ. ನೀನು ಮಾಡ್ತಿರೋದು ನ್ಯಾಯವೇ. ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಶಿಕ್ಷೆ ಕೊಡಬೇಕಾದದ್ದು. ಆ ಕಾರ್ಯ ನೀನು ಮಾಡ್ತಾ ಇದ್ದೆ. ಯಾಕೆ ನಿನ್ನ ಅವತಾರ ನಡೆದದ್ದೇ ಖಲ ನಿಗ್ರಹಾಯ, ದುಷ್ಟರ ದಮನ ಮಾಡಲಿಕ್ಕೆ. ಆದ್ರೆ ಇದನ್ನೇ ಹೀಗೆ ಮುಂದುವರಿಸಿದಿ ಅಂದ್ರೆ ಏನೂ ತಪ್ಪು ಮಾಡದ ನಮಗ ಕೂತು ಬರ್ತದೆ ಅಂತಂದ್ರಂತ. ಯಾಕೆ ಅಂದ್ರೆ ನೀನು ಹೀಗೆ ಮುಂದುವರಿಸಿದ್ರೆ ಅವನು ಸತ್ತು ಹೋಗ್ತಾನೆ, ನಮಗೆ ಮಾಂಗಲ್ಯ ಭಾಗ್ಯ ಇಲ್ಲ ಅಂತ ಆಗ್ತದೆ ಕೃಷ್ಣ ಅಂತಂದ್ರಂತೆ. ತಕ್ಷಣ ನಿಲ್ಲಿಸ್ಬಿಟ್ನಂತೆ ಕೃಷ್ಣ. ನೋಡಿ, ಸೌಭಾಗ್ಯಪ್ರದವಾದ ಭಗವದ್ ರೂಪ ಅಂದ್ರೆ ಅದು ಕೃಷ್ಣ ಮಾಡಿದ ಕಾಳಿಂಗ ಮರ್ದನದ ರೂಪ. ಕಾಳಿಂಗ ಮರ್ದನದ ಕೃಷ್ಣನನ್ನು ಯಾವ ಸ್ತ್ರೀಯರು ದಿನನಿತ್ಯ ಸ್ಮರಣೆ ಮಾಡ್ತಾರೆ ಅವರಿಗೆ ಸೌಭಾಗ್ಯವನ್ನು ಕಲ್ಪಿಸ್ತಾನಂತೆ ಭಗವಂತ. ಅಂಥ ರೂಪ ಇದು ಅಂತ ವರ್ಣಿಸ್ತಾರೆ. ಹೇಳಿದ ಕೃಷ್ಣ, ಈ ನೀರಿನಲ್ಲಿ ವಿಷ ಬಿಡ್ತಾ ಕೂಡಬೇಡ,
ಈ ಸ್ಥಳವನ್ನ ಖಾಲಿ ಮಾಡು, ಜನಪ್ರದೇಶ ಇದ್ದಲ್ಲಿ ಇರಬೇಡ ನೀನು, ಒಂದೆಡೆ ನಿನಗೆ ಅಂತ ಅವಕಾಶ ಮಾಡ್ತೇನೆ ಅಂತ ಹೇಳ್ದ. ರಮಣಕ ದ್ವೀಪಕ್ಕೆ ಹೋಗು, ಅಲ್ಲಿ ಜನಸಂದಣಿ ಇಲ್ಲ. ಈ ನೀರಿನಲ್ಲಿ ಮೇಲಿಂದ ಮೇಲೆ ಗೋವುಗಳು, ಗೋಪಾಲಕರು, ಇಲ್ಲಿದ್ದಂತಹ ಪ್ರದೇಶದ ಜನಗಳೆಲ್ಲ ಉಪಯೋಗಿಸ್ತಾರೆ, ಸ್ನಾನ ಮಾಡ್ತಾರೆ, ಪಾನ ಮಾಡ್ತಾರೆ. ನಿನ್ನ ವಿಷದಿಂದ ಅವರೆಲ್ಲ ಸತ್ತು ಹೋಗ್ತಾರೆ. ಅದಾಗಬಾರ್ದು ಅಂತ ಅವನಿಗೆ ಹೇಳಿ ಕಳಿಸ್ತಾನೆ. ಕಾಳಿಂಗ ಕೇಳ್ದ, ಇಲ್ಲಿದ ಹೊರ ಬಂದ್ರೆ ಸಾಕು, ನನ್ನನ್ನ ಗರುಡ ನುಂಗ್ತಾನಲ್ಲ ಕೃಷ್ಣ, ನಾನೇನ್ ಮಾಡ್ಲಿ, ಇನ್ನೇನ್ ನುಂಗಲ್ಲ ಅನ್ನಂತೆ. ಇಷ್ಟೊತ್ತು ತನಕ ತುಳಿದು ಎಲ್ಲ ಸರಿ ಮಾಡಿದ್ದೇನೆ ನಿನ್ನನ್ನ ಅಂದ. ಅಂದ್ರೆ ಅಭಿಪ್ರಾಯ ಕೃಷ್ಣನ ಮಾತಿನಲ್ಲಿ ಬಂದದ್ದು ಇಷ್ಟು: ನಾನು ಎಷ್ಟೆಷ್ಟು ನಿನ್ನ ತಲೆ ಮೇಲೆ ಹೆಜ್ಜೆ ಇಟ್ಟೆ, ಅಷ್ಟಷ್ಟು ನಿನ್ನ ತಲೆಯ ಮೇಲೆ ನನ್ನ ಪಾದದ ಒಳಗಿರುವ ಚಿಹ್ನೆಗಳು ಮೂಡಿತು. ಪಾದದ ಚಿಹ್ನೆ ಮೂಡಿದ ಮೇಲೆ ಗರುಡನಿಗೆ ಅರ್ಥ ಆಗ್ತದೆ ಇವನು ಕೃಷ್ಣ ಭೃತ್ಯ ಅಂತ. ಹಾಗಾಗಿ ಕೃಷ್ಣ ನಿನ್ನನ್ನ ಭಕ್ತ ಅಂತ ಸ್ವೀಕರಿಸಿದಾನೆ ಅನ್ನೋ ಕಾರಣಕ್ಕೆ ಗರುಡ ಏನ್ ಮಾಡ್ಲಾರ ಅಂತಂದಂತ. ಅವನಿಗೆ ಅದೇ ಭಯ ಇತ್ತು. ಹಾಗಾಗಿ ಈ ದ್ವೀಪದಲ್ಲಿ ಬಂದು ಸೇರಿದ್ದ, ಈ ಹೃದಯದಲ್ಲಿ ಮಡುವಿನಲ್ಲಿ. ರಮಣಕ ದ್ವೀಪಕ್ಕೆ ಹೋಗುವಾಗ ದಾರಿಯಲ್ಲಿ ಗರುಡನ ಭಯ ಇಲ್ಲ ನಿನಗೆ ಅಂತ ಹೇಳಿ ಕಳಿಸಿದ್ದಂತ. ಇದು ನಾವು ಅರ್ಥೈಸಿಕೊಳ್ಬೇಕಾದ ಸಂಗತಿ. ನಮ್ಮ ಹಣೆ ಮೇಲೆ ಭಗವಂತನಿಗೆ ಅರ್ಪಿಸಿದ ಪಾದದ ಚಿಹ್ನೆಗಳು, ಶಂಖ, ಚಕ್ರ, ಧ್ವಜ, ವಜ್ರ, ಅಂಕುಶ, ಅಂತೂ ಅವನಿಗೆ ಅರ್ಪಿಸಿದಂತಹ ಅವನ ಪಾದದ ಚಿಹ್ನೆಗಳು ಇದ್ವು ಅಂದ್ರೆ ಸಂಸಾರದಲ್ಲಿ ಎಂಥ ಭಯವಿದ್ರೂ ಪರಿಹಾರ ಆಗ್ತದೆ. ಅಭಯ ಕೊಡ್ತಾನೆ ಕೃಷ್ಣ ಅನ್ನೋ ತಿಳುವಳಿಕೆಯನ್ನ ಕಾಳಿಂಗ ಮರ್ದನದಿಂದ ತಿಳಿಸ್ತಾ ಇದ್ದಾರೆ. ಯಮುನೆಯಲ್ಲಿ ವಿಷ ಇತ್ತು, ಅದನ್ನ ಭಗವಂತ ತನ್ನ ಕಣ್ಣಿನ ನೋಟ ಯಮುನೆ ನೀರಿನ ಮೇಲೆ ಬೀರಿ ವಿಷವನ್ನೆಲ್ಲ ಕಣ್ಣಿನಿಂದ ಆಕರ್ಷಿಸಿದ್ನಂತೆ. ಆ ಘಟನೆಯನ್ನು ಭಾಗವತ ಅನುಸಂಧಾನ ಮಾಡಿಸ್ತದೆ. ಇದರಿಂದ ಏನ್ ಸಂದೇಶ? ಭಗವಂತನ ಕೃಪಾ ದೃಷ್ಟಿ ನಮ್ಮ ಮೇಲೆ ಬಿದ್ರೆ ಸಂಸಾರದಲ್ಲಿ ಎಂಥ ವಿಷ ಸೇರ್ಕೊಂಡಿದ್ರು ಅದನ್ನು ಆಕರ್ಷಿಸ್ತಾನೆ. ಯಮುನೆಯನ್ನು ನಿರ್ವಿಷ ಮಾಡಿದಂತೆ ನಮ್ಮನ್ನು ನಿರ್ವಿಷರನ್ನಾಗಿ, ವಿಷಯದ ವಿಷವೇ ದೊಡ್ಡ ವಿಷ, ವಿಷಯವೇ ವಿಷ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ. ಅದರಿಂದ ನಮ್ಮ ಮನಸ್ಸು ಅನ್ನೋ ಯಮುನೆ ಯಾವಾಗಲೂ ಕಲುಷಿತ ಆಗ್ತದೆ. ಅದು ಎಲ್ಲರೂ ಉಪಯೋಗಕ್ಕೆ ಬರಲ್ಲ, ಸಂಕುಚಿತವಾಗಿರ್ತದೆ ಮನಸ್ಸು. ತುಂಬಾ ಚೀಪ್ ಮೆಂಟಾಲಿಟಿ ಅಂತ ಇರ್ತಾರಲ್ಲ, ಒಬ್ರು ಕಂಡ್ರೆ ಆಗ್ತಿರಲ್ಲ, ಅಸೂಯೆ, ದ್ವೇಷ, ಮಾತ್ಸರ್ಯ, ಅವ್ರಿಗೆ ಯಾಕೆ ಗೌರವ ಕೊಡ್ಬೇಕು, ಇವ್ರನ್ನ ಯಾಕೆ ಮಾತಾಡಿಸ್ಬೇಕು, ಇಂಥವೆಲ್ಲ ಸಣ್ಣ ಸಣ್ಣ ದೃಷ್ಟಿಗಳೇ ಒಂದರ್ಥದಲ್ಲಿ ವಿಷಯದ ವಿಷ. ಇವೆಲ್ಲ ದೂರ ಆಗ್ಬೇಕಾದ್ರೆ ಕೃಷ್ಣನ ಕೃಪಾ ದೃಷ್ಟಿ ಬಿಡಬೇಕು. ಆವಾಗ ಯಮುನೆ ನಿರ್ವಿಷ ಆಗಿ ಎಲ್ಲರ ಬಳಕೆಗೆ ಬಂದಂತೆ ನಮ್ಮ ಮನಸ್ಸು ಅನ್ನೋ ಯಮುನೆ ನಿರ್ವಿಷಳಾಗ್ತಾಳೆ, ಎಲ್ಲರ ಜೊತೆಯಲ್ಲೂ ಬಳಕೆಗೆ ಬರುವಂತಾಗ್ತಾಳೆ. ಈ ತತ್ವವನ್ನು ಭಾಗವತ ಅನುಸಂಧಾನ ಮಾಡಿಸ್ತದೆ. ಹೀಗೆ ಕಾಳಿಂಗ ಮರ್ದನ ಮಾಡಿದ ಕೃಷ್ಣನ ಕಥೆ. ಅಂದೇ ರಾತ್ರಿ ಕಾಡಿಗೆ ಬೆಂಕಿ ಹತ್ತಿತ್ತಂತೆ ಒಂದು ಕಡೆ. ಎಲ್ಲರೂ ಕೂಕ್ಕೊಂಡು ಬಂದ್ರು, ಕೃಷ್ಣ ಕೃಷ್ಣ ಮಹಾಭಾಗ, ಹೇ ರಾಮಾಮಿತ ವಿಕ್ರಮ, ಹೇ ಕೃಷ್ಣ, ಹೇ ಕೃಷ್ಣ ಮಹಾಭಾಗ, ಏಷ ಘೋರ ತಮೋವನ್ನಿ ತಾವಕಾನ್ ಗ್ರಸತೆ ಹಿನಃ. ಘೋರವಾದ ಈ ಬೆಂಕಿ ನಮ್ಮನ್ನೆಲ್ಲ ಸುಡ್ತಾ ಇದೆ, ನೀನೇ ಬಂದು ಕಾಪಾಡಬೇಕು ಅಂತ ಕೂಗಾಡ್ತಾ ಇದ್ದಾರೆ ಪಾಪ. ಅಥ ಕೃಷ್ಣ ಪರಿವೃತೋ ಜ್ಞಾತಿಭಿರ್ಮುದಿತಾತ್ಮಭಿ. ತನ್ನ ಬಂಧುಗಳಿಗೆ ಬೆಂಕಿಯ ಬಾಧೆಯಾಗಿದೆ ಅಂತ ಕಂಡು ಬೆಳಗ್ಗೆ ಎಲ್ಲ ಯಮುನೆ ನೀರಿನಲ್ಲಿ ಮುಳುಗಿ ಮುಳುಗಿ ಎದ್ದಿದ್ದ ಪಾಪ. ರಾತ್ರಿ ಒಳ್ಳೆ ಬೆಂಕಿ ಸಿಗ್ತಾ ಇದೆ ಬಿಡು ಅಂತ ಅದನ್ನೇ ಕುಡಿದು ಬಿಟ್ಟನಂತೆ. ಅನುಗೀಯಮಾನೋ ನಿವಿಶತ ವ್ರಜಂ ಗೋಕುಲ ಮಂಡಿತಂ ತಮಗ್ನಿಮಪಿ ಅಪಿಬತ್ತೀವ್ರಂ ಅನಂತೋನಂತ ಶಕ್ತಿದೃಕ್. ಅನಂತ ಶಕ್ತಿದೃಕ್ ಅನಂತಹ ಅಗ್ನಿಂ ಅಪಿಬತ್ ಅಂತಾರೆ ಮುಖದಿಂದ. ನೀರು ಕುಡಿದ್ರು, ಹಾಲು ಕುಡಿದ್ರು ಅಂತ ಕೇಳ್ತೇವೆ, ಪಾಯಸ ಕುಡಿದ್ರು ಅಂತ, ಬೆಂಕಿ ಕುಡಿದ್ರು ಅಂತ ಎಲ್ಲಾದ್ರೂ ಕತೆ ಕೇಳಿದೇವ. ಕೃಷ್ಣ ಕುಡಿದ ಅಂತದ್ದು. ಇತ್ತಂ ಸ್ವಜನ ವೈಕ್ಲವ್ಯಂ ನಿರೀಕ್ಷ್ಯ ಜಗದೀಶ್ವರ. ನನ್ನ ಭಕ್ತರು, ನನ್ನ ನಂಬಿದವರು, ನನಗೆ ಶರಣು ಬಂದವರು ಚೆನ್ನಾಗಿರ್ಬೇಕು. ಆದರೆ ನಾನು ಬೆಂಕಿ ಕುಡಿದಾದ್ರೂ ಪರವಾಗಿಲ್ಲ, ನಾನು ಬೆಂಕಿ ಕುಡಿದಾದ್ರೂ ಪರವಾಗಿಲ್ಲ. ಇದು ಭಗವಂತನ ಕರುಣೆ ಅಂತ ಹೇಳ್ತಾರೆ. ನಾನು ಬೆಂಕಿ ಕುಡಿದೇನೋ ನನ್ನ ಭಕ್ತರಿಗೆ ಬೆಂಕಿಯ ದಾಹ ಆಗದಂತೆ ಮಾಡ್ತೇನೆ. ಇದಲ್ವೇ ಭಕ್ತ ವಾತ್ಸಲ್ಯ? ಅದನ್ನ ತೋರಿಸ್ತದೆ ಭಾಗವತದಲ್ಲಿ. ಇಂಥ ಕೃಷ್ಣ ಅಂತ ಅನುಸಂಧಾನ ಮಾಡಬೇಕು. ನಮಗೂ ಜೀವನದೊಳಗೆ ಅಂದಿನ ಗೋಪಾಲಕರಿಗೆ ಬಂದಂತೆ ಇವತ್ತು ಬೆಂಕಿಯ ಬಾಧೆ ಬರ್ತಾನೆ ಇರ್ತದೆ, ದಾರಿದ್ರ್ಯದ ಬಾಧೆ.
ಹಣದ ದಾರಿದ್ರ್ಯ, ಜ್ಞಾನದ ದಾರಿದ್ರ್ಯ, ಬೇರೆ ಬೇರೆ ಥರದ ದಾರಿದ್ರ್ಯದ ಬೆಂಕಿ ನಮ್ಮನ್ನು ಸುಡಲಿಕ್ಕೆ ಬರ್ತಿರ್ತದೆ. ಕೃಷ್ಣನನ್ನ ಶರಣ ಹೋದ್ರೆ ಮಾತ್ರ ಆ ಕಾಡಿಗಿಚ್ಚಿನ ದಾರಿದ್ರ್ಯದ ದಾಹ ಪರಿಹಾರ ಆಗ್ತದೆ. ಈ ಅನುಸಂಧಾನ ಮಾಡಿಸ್ತದೆ ಭಾಗವತ. ಹೀಗೆ ಕೃಷ್ಣಾವತಾರದಲ್ಲಿ ಬಂದ ದಾವಾಗ್ನಿಪಾನದ ಘಟನೆಯನ್ನು ಅನುಸಂಧಾನ ಮಾಡಿಸ್ತಾರೆ. ಹೀಗೆ ಕೃಷ್ಣ ಗೋಕುಲದಲ್ಲಿ ತನ್ನ ಸ್ನೇಹಿತರಾದ ಗೋಪಾಲಕರೊಟ್ಟಿಗೆ ಅವರಂತೆ ತಾನು ಒಬ್ಬನಾಗಿ ಅವರ ಜೊತೆಯಲ್ಲೇ ಇದ್ದು ಅವರಂತೆ ಕಾಯಕವನ್ನು ಮಾಡ್ತಾ ಎರಡೆರಡು ಬಾರಿ ಕಾಡಿಗಚ್ಚಿದ ಬೆಂಕಿಯನ್ನು ಪಾನ ಮಾಡಿ ರಕ್ಷಣೆ ಮಾಡಿದ ಕಥೆ ಹೇಳ್ತದೆ. ಹಿಂದೊಮ್ಮೆ ಮಾಡಿದ್ದ, ಈಗೊಂದು ಮತ್ತೊಮ್ಮೆ ಮಾಡಿದ ಅಂತ 2 ಬಾರಿ ಕಥೆ ಹೇಳಿದ್ದನ್ನು ಹೇಳ್ತದೆ. ಎರಡೆರಡು ಬಾರಿ ಕಾಡಿಗಿಚ್ಚು ಪಾನ ಮಾಡಿದ ಕಥೆಗಳು ಕೂಡ ನಮಗೆ ಸಂದೇಶಗಳನ್ನು ನೀಡುತ್ತದೆ. ದಾರಿದ್ರ್ಯದ ಕಾಡಿಗಿಚ್ಚು ಭಕ್ತರಿಗೆ ಆಗಿಕೊಡಲ್ಲ ಕೃಷ್ಣ ಅಂತ. ಹೀಗೆ ಇನ್ನೊಮ್ಮೆ ಕೃಷ್ಣ ಪರಮಾತ್ಮ ತಾನು ಶರದ್ ಋತು ಪ್ರಾಪ್ತ ಆಯಿತು. ಕಾಡಿನಲ್ಲಿ ವೇಣುನಾದ ಮಾಡ್ತಾ ಇದ್ದ. ಗೋಪಿಕಾ ಸ್ತ್ರೀಯರನ್ನ ಶ್ರೀಕೃಷ್ಣ ವೇಣುನಾದದಿಂದ ತನ್ನೆಡೆಗೆ ಸೆಳೀತಾ ಇದ್ದಂತೆ. ವೇಣುನಾದ ಹೇಗಿರ್ತಿತ್ತು? ಆ ವೇಣುನಾದವೇ ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡ್ತಿತ್ತಂತೆ. ಸುಮನಸಸ್ತದುಪಧಾರ್ಯ ಸುರೇಶಾಃ ಶಕ್ರಶರ್ವ ಪರಮೇಷ್ಠಿ ಪುರೋಗಾಃ ಕವಯ ಆನತ ಕಂದರಗಾತ್ರಾಃ ವಿಸ್ಮಯಂ ಯಯುರನಿಶ್ಚಿತ ತತ್ವಾಃ. ಹಾಗಿರಬೇಡ ಕೃಷ್ಣನ ವೇಣುನಾದ. ಆ ವೇಣುನಾದ ಪ್ರಾರಂಭ ಆದರೆ ಗೋವುಗಳಲ್ಲಿ ಹಗಲೆಲ್ಲ ಮೇಯೋದು ಅವುಗಳ ಸ್ವಭಾವ. ಹಗಲೆಲ್ಲ ಮೇಯ್ತಾವೆ, ಒಂದು ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾರೆ. ರಾತ್ರಿಯ ಒಂದೆಡೆಯಲ್ಲಿ ಹೋಗಿ ಕೂಡ್ಬೇಕಲ್ಲ, ಕೂತಾಗ ಮತ್ತೆ ಒಳಗಿದ್ದದ್ದನ್ನು ಹೊರಗೆ ತೆಗೆದು ಅಗಿಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ 2 ಹೊಟ್ಟೆ ಗೋವುಗಳಿಗೆ. ಅವು ಪಾಪ ರಾತ್ರಿ ಕುಳಿತುಕೊಂಡು ತಾವು ಬೆಳಗ್ಗೆ ಎಲ್ಲ ಮೇಯ್ದದ್ದು ಇಟ್ಕೊಂಡದ್ದನ್ನು ತೆಕ್ಕೊಂಡು ಆಮೇಲೆ ಅದನ್ನು ಅಗದಗದ ತಿನ್ನಬೇಕು ಅಂತ ಆಸೆಗೆ ತೆಗೆದ್ರೆ ಕೃಷ್ಣನ ವೇಣುನಾದ ಪ್ರಾರಂಭ ಆಗ್ತಿತ್ತಂತೆ. ಆ ವೇಣುನಾದದ ಆಕರ್ಷಣೆ ಕಿವಿಗೆ ಎಲ್ಲಿ ಅಗಿಯುವಾಗ ಮತ್ತೆ ಇದು ವೇಣುನಾದ ಕೇಳೋದು ತಪ್ಪಿ ಹೋಗ್ತದೋ ಅಂತ ಬಾಯಲ್ಲಿ ಆ ಹೊಟ್ಟೆಯಿಂದ ತೆಗೆದದ್ದನ್ನು ಹಾಗೆ ಬಾಯಿಯಿಂದ ಹೊರಗೆ ಹಾಕಿಬಿಡ್ತಿದ್ವಂತೆ. ವೇಣುನಾದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಕರುಗಳು ತಮ್ಮ ತಾಯಿಯಂದ್ರ ಹತ್ರ, ಆಕಳ ಹತ್ರ ಬಂದು ಹಾಲು ಕುಡಿಯೋಣ ಅಂತ, ರಾತ್ರಿ ಯಾರು ಇರಲ್ಲ ಅಂತ ಹಾಲು ಕುಡಿಯುವಾಗ ಕೆಚ್ಚಲಿಗೆ ಬಾಯಿ ಹಾಕ್ತಾವೆ. ನೊರೆಯಾಗಿ ಬಾಯಲ್ಲಿ ಹಾಲು ಕುಡಿತಿರ್ತವೆ. ಪಾಪ ಕುಡಿಯುವಾಗ ನೊರೆ ಬೀಳ್ತಿರ್ತದೆ. ಕುಡಿಯುವಾಗ ನಾಲಿಗೆ ಚಾಚಿದಾಗ ಶಬ್ದ ಬರ್ತದೆ. ಕೃಷ್ಣನ್ ವೇಣುನಾದಕ್ಕೆ ನಾನು ಹಾಲು ಕುಡಿತಾ ಇದ್ರೆ ಆ ವೇಣುನಾದ ಕಿವಿ ಕೇಳದಂಗ ಆಗ್ತದಲ್ಲ ಅಂತ ಬಾಯಲ್ಲಿ ತಗೊಂಡ ನೊರೆಯನ್ನ ಹಾಗೇ ಚೆಲ್ಬಿಡ್ತಿತ್ತಂತೆ. ಕೆಲವರು ಗೋಪಿಕೆಯರು ಮನೆ ಒಳಗೆ ಕನ್ನಡಿ ಮುಂದೆ ಒಂದು ಕಣ್ಣಿಗೆ ಕಾಡಿಗೆ ಹಚ್ಚಿದವರು ವೇಣುನಾದ ಪ್ರಾರಂಭ ಆದ ಕೂಡಲೇ ಹಾಗೆ ಓಡಿ ಬರ್ತಿದ್ರಂತೆ. ಇಂಥ ಅದ್ಭುತ ವೇಣುನಾದ ಅಂತಾರೆ. ಇದೆಲ್ಲ ಮನುಷ್ಯ ಲೋಕದೊಳಗೆ ಬದ್ಧ ವೈರ ಇದ್ದಂತಹ ಕ್ರೂರ ಮೃಗಗಳು ಕಾಡಿನಲ್ಲಿದ್ದವು. ವೇಣುನಾದ ಪ್ರಾರಂಭ ಆದಾಗ ತಮ್ಮ ವೈರ ಮರೆತು ಒಟ್ಟೊಟ್ಟಿಗೆ ನಿಂತಿರ್ತಿತ್ತು. ಹುಲಿ ಪಕ್ಕದಲ್ಲಿ ಆಕಳ ಪಕ್ಕದಲ್ಲಿ ಜಿಂಕೆ, ನವಿಲಿನ ಪಕ್ಕದಲ್ಲಿ ಹಾವು, ಹೀಗೆಲ್ಲ ನಿಂತಿತ್ತು. ಯಾಕಂದ್ರೆ ಅವಕ್ಕೆ ವೈರ ಮರ್ತು ಹೋಗ್ತಾ ಇದೆ ಕೃಷ್ಣನ ವೇಣುನಾದದ ಮುಂದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹಾಗಿರಬೇಡ ವೇಣುನಾದ. ಇದು ಮನುಷ್ಯ ಲೋಕದಲ್ಲಿ ನಡೆದದ್ದು. ಇನ್ನು ದೇವಲೋಕದಿಂದ ದೇವತೆಗಳು ಬರ್ತಿದ್ರು. ಆಕಾಶ ಮಂಡಲದಲ್ಲಿ ನಿಲ್ಲಬೇಕು. ಸ್ವಚ್ಛ ಆಕಾಶ, ನೀಲಾಕಾಶದಲ್ಲಿ ಚಂದ್ರನ ಕಿರಣ ಬೀರುತ್ತಿದ್ದ. ಬ್ರಹ್ಮಾದಿಗಳು ವೇಣುನಾದದ ಆ ಉತ್ಸವಕ್ಕೆ ಪಾಲ್ಗೊಂಡ್ರೆ ಅವರು ಕಣ್ಣು ಮುಚ್ಚಿ ಆ ವೇಣುನಾದದಲ್ಲೇ ತಲ್ಲೀನರಾಗ್ತಿದ್ರು. ಅದನ್ನೇ ಹೇಳ್ತಾರೆ, ಸುಮನಸಸ್ತದುಪಧಾರ್ಯ ಸುರೇಶಾಃ ಶಕ್ರ ಶರ್ವ ಪರಮೇಷ್ಠಿ ಪುರೋಗಾಃ. ಬ್ರಹ್ಮ ಬಂದಿದ್ದಾನೆ, ಶರ್ವ ಶಿವ ಬಂದಿದ್ದಾನೆ, ಇಂದ್ರ ಬಂದಿದ್ದಾನೆ. ಎಲ್ಲ ವೇಣುನಾದ ಎಲ್ಲ ಮುಗಿದ ಮೇಲೆ ಮೇಲ್ಗಡೆ ಹೋಗುವಾಗ ಒಂದ್ಸಲಿ ಒಬ್ಬ ಗಂಧರ್ವ ಕೇಳಿದ್ದಂತೆ, ಎಲ್ಲಿ ಹೋಗಿದ್ರಿ ಬ್ರಹ್ಮದೇವರೇ ಅಂತ. ಇಲ್ಲ, ಕೆಳಗೆ ಕೃಷ್ಣ ವೇಣುನಾದ ಮಾಡ್ತಾ ಇದ್ದ, ನೋಡೋಣ ಅಂತ ಹೋಗಿದ್ದೆ ಅಂತ, ಕೇಳೋಣ ಅಂತ ಹೋಗಿದ್ದೆ. ಸರಿ, ಹಾಗಾದ್ರೆ ನಾನು ಪರೀಕ್ಷೆ ಮಾಡ್ಬೇಕು ನಿಮ್ಮನ್ನ. ಕೇಳು ಅಂದ್ರು. ಯಾವ ರಾಗ ಯಾವ ತಾಳ ಹೇಳ್ರಿ. ರಾಗ ತಾಳ ಗೊತ್ತಿದೆನೋ ನಿಮಗೆ?
ಗಂಧರ್ವ ಅವ ಕೇಳ್ತಾ ಇದ್ದಾನೆ. ಆಗ ಬ್ರಹ್ಮದೇವರು ಹೇಳಿದ್ರಂತೆ, ನೋಡೋ ಗಂಧರ್ವ, ಪ್ರಾರಂಭದ ಮುನ್ನ ಹೋಗ್ಬಿಡ್ತೇವೆ, ಕಣ್ಣು ಮುಚ್ಚುತ್ತೇವೆ, ಅವನೊಂದಿಷ್ಟು ಆ ಕೊಳಲಿನ ಅತಿ ಹತ್ರ ಇಟ್ಕೊಂಡು ತುಟಿ ಕೆಳಗೆ ಗಾಳಿ ತುಂಬುತ್ತಿದ್ದ, ಬೆರಳುಗಳನ್ನ ಅದರ ರಂಧ್ರದ ಮೇಲೆ ಆಡಿಸ್ತಾ ಇದ್ದ. ಅವರೋಹಣ ಆರೋಹಣ ಅಂತ ಎರಡು ತಿಳಿತಿತ್ತು. ಅವನು ಯಾವಾಗ ಅವರೋಹಣ ಅಂತ ಮಾಡ್ತಿದ್ದ ಅವಾಗೆಲ್ಲ ನಮ್ಮ ದೇಹ ಕೆಳಗೆ ಬೀಳ್ತಿತ್ತು. ಅವನು ಯಾವಾಗ ಆರೋಹಣಕ್ಕೆ ಹೋಗ್ತಿದ್ದ ನಮ್ಮ ದೇಹ ಮೇಲೆ ಹೇಳ್ತಿತ್ತು. ಇದು ಬಿಟ್ಟು ಬೇರೆ ಗೊತ್ತಾಗಿಲ್ಲ ನಮಗೆ ಅಂತಂದ್ರಂತೆ. ಸುಮನಸಸ್ತದುಪಧಾರ್ಯ ಸುರೇಶಾಃ ಶಕ್ರ ಶರವ ಪರಮೇಷ್ಠಿ ಪುರೋಗಾಃ ಕವಯ ಆನತ ಕಂದರ ಗಾತ್ರಾಃ. ದೇಹ ಕೆಳಗೆ ಬೀಳಬೇಕು, ದೇಹ ಕೆಳಗೆ ಮೇಲೆ ಏಳಿಸ್ಬೇಕಂತ. ಹಾಗೆ ಹಾವುಗಳನ್ನು ಆಡಿಸ್ತಿರ್ತಾನಲ್ಲ, ಅವನು ಬಾರಿಸಿದ ಹಾಗೆ ಹಾವು ಏನು ಬೇಕಾದ್ರೂ ಮಾಡ್ತಾ ಇರ್ತದೆ. ಕೃಷ್ಣ ಹಾಗೆ ಕೊಳಲಿನಿಂದ ದೇವತೆಗಳನ್ನು ಕೆಳಗೆ ಇಳಿಸಬೇಕು, ಮೇಲೆ ತರಿಸ್ಬೇಕು, ಇಳಿಸಬೇಕು, ಕೆಳಗೆ ತರಿಸ್ಬೇಕು, ಹಾಗೆ ಮಾಡ್ತಿದ್ದಂತೆ. ಕವಯ ಆನತ ಕಂದರ ಗಾತ್ರಾಃ ವಿಸ್ಮಯಂ ಯಯುರ ನಿಶ್ಚಿತ ತತ್ವಾಃ. ರಾಗ ಗೊತ್ತಾಗಲ್ಲಪ್ಪ, ತಾಳ ಗೊತ್ತಾಗಲ್ಲ, ನಾವೆಲ್ಲಿದ್ದೇವೆ ಎನ್ನುವುದೇ ತಿಳಿಯಲ್ವೋ, ಇನ್ನು ರಾಗ ತಾಳ ಏನ್ ತಿಳಿದೇವು ಅಂತಂತಿದ್ರಂತೆ. ಹೇಗಿರಬೇಡ ಕೃಷ್ಣನ ವೇಣುನಾದ, ಅದನ್ನು ಸ್ಮರಣೆ ಮಾಡಬೇಕು. ಹೇಮಂತ ಋತು ಪ್ರಾಪ್ತ ಆಯಿತು. ಆ ಸಮಯಕ್ಕೆ ಕೆಲವು ಗೋಪಿ ಕನ್ಯೆಯರು ಅಂತಿತ್ತಿದ್ರು, ಗೋಪ ಕನ್ಯೆಯರು. ಹೇಮಂತೆ ಪ್ರಥಮೇ ಮಾಸಿ ನಂದವ್ರಜ ಕುಮಾರಿಕಾಃ ಚೇರುರ್ಹವಿಷ್ಯಂ ಭುಂಜಾನಾ ಕಾತ್ಯಾಯನ್ಯರ್ಚನಂ ವ್ರತಂ. ಆ ಸಮಯಕ್ಕೆ ಕುಮಾರಿಕೆಯರು ಅಂದ್ರೆ ಇನ್ನೂ ವಿವಾಹಿತರಾಗದೇ ಇರೋ ಕೃಷ್ಣನನ್ನ ತಮ್ಮ ಯಜಮಾನನನ್ನ ಮಾಡಿಕೊಳ್ಬೇಕು ಅಂತ ಆಸೆ ಪಟ್ರು. ಆ ಹೇಮಂತ ಋತು ಅಂದ್ರೆ ಹೆಚ್ಚು ಚಳಿಗಾಲದಲ್ಲಿ ಅವರೆಲ್ಲ ವ್ರತ ತೊಟ್ರಂತೆ. ಕಾತ್ಯಾಯನಿ ವ್ರತ ಮಾಡ್ತೇವೆ, ಯಾಕೆಂದ್ರೆ ಕೃಷ್ಣ ಗಂಡನಾಗಲಿ. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಂ ಪತಿಮ್ಮೆ ಕುರುತೆ ನಮಃ. ಈ ಶ್ಲೋಕದಿಂದ ಕಾತ್ಯಾಯನಿ ಅಂದ್ರೆ ದುರ್ಗಾದೇವಿ ಅಂತ ಅರ್ಥ. ಅವಳನ್ನು ಅರ್ಚಿಸಿದರೆ ಉತ್ತಮ ಪತಿ ಸಿಗ್ತಾನೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಅದಕ್ಕನುಗುಣವಾಗಿ ಈ ಮಂತ್ರವನ್ನು ಜಪಿಸಿ ಕುಮಾರಿಕೆಯರೆಲ್ಲ ಕೃಷ್ಣನೇ ನಮ್ಮ ಪತಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ಏವಂ ಮಾಸ ವ್ರತಂ ಚೇರು, 1 ತಿಂಗಳು ವ್ರತ ಮಾಡಿದ್ದಾರೆ. ಭದ್ರಕಾಳಿ ಅರ್ಚನೆ ಮಾಡಿದ್ರು. ಒಮ್ಮೆ ನದಿಗೆ ಬಂದ್ರು, ಯಮುನೆಗೆ ಸ್ನಾನ ಮಾಡಬೇಕು ಅಂತ. ನಸುಕಿನಲ್ಲಿ ವಸ್ತ್ರ ಎಲ್ಲ ದಡದ ಮೇಲೆ ಇಟ್ಟು ಸ್ನಾನಕ್ಕೆ ಇಳಿದಿದ್ದಾರೆ ಕನ್ಯಕೆಯರು. ಆವಾಗ ಶ್ರೀಕೃಷ್ಣ ಬಂದ. ಭಗವಾಸ್ತದಭಿಪ್ರೇತ್ಯ ಕೃಷ್ಣೋ ಯೋಗೇಶ್ವರೇಶ್ವರ. ಯೋಗೇಶ್ವರನಾದ ಶ್ರೀಹರಿ ಬಂದ. ವಸ್ತ್ರ ಎಲ್ಲ ದಡದ ಮೇಲೆ ಇಟ್ಟಿದ್ದನ್ನು ನೋಡಿದ. ವಯಸ್ಸೈರಾಗತಸ್ತತ್ರ ವೃತಸ್ತತ್ ಕರ್ಮ ಸಿದ್ಧಯೇ. ಅವನು ಮಾಡೋ ವ್ಯಾಪಾರ ಯಾರಿಗೆ ಅರ್ಥ ಆಗ್ತದೆ? ಎಲ್ಲ ವಸ್ತ್ರ ಗಂಟು ಕಟ್ಟಿಕೊಂಡು ಅಲ್ಲೊಂದು ಮರವನ್ನು ಏರಿ ಅದರ ಟೊಂಗೆಯ ಮೇಲೆ ಕುಳಿತುಕೊಂಡು ಎಲ್ಲರನ್ನು ಕೂಗ್ತಾನಂತೆ, ನಗತಾನೆ, ಹಾಸ್ಯ ಮಾಡ್ತಾನೆ. ಹಸದ್ಭಿತ್ ಪ್ರಹಸನ್ ಬಾಲೈಹಿ ಪರಿಹಾಸಮುವಾಚಃ. ನಗತಾ ನಗತಾ ಮಾತನಾಡಿಸ್ತಾನೆ. ಅತ್ರ ಆಗತ್ಯ, ಇಲ್ಲಿಗೆ ಬಂದು ಅಬಲಾಃ ಕಾಮಂ ಸ್ವಸ್ತ್ವಂ ವಾಸ ಪ್ರಗೃಹ್ಯತ. ವಸ್ತ್ರ ಬೇಕು ಅಂತ ನಿಮಗಿದ್ರೆ ಇಲ್ಲಿಗೆ ಬಂದು ವಸ್ತ್ರ ತಗೊಂಡು ಹೋಗ್ರಿ ಅಂತಂದ. ಯಾರು ಕೂಡ ಮೇಲೆ ಏಳಾರು. ಕುತ್ತಿಗೆ ತುಂಬ ನೀರು, ಹೊರ ಬರ್ಲಿಕ್ಕೆ ಅವರಿಗೆ ಲಜ್ಜೆ ಆಗೇ ಆಗ್ತಾ ಇದೆ. ವಸ್ತ್ರ ಇಲ್ಲದೆ ಸ್ನಾನ ಮಾಡ್ತಿದ್ದಾರೆ. ಕೃಷ್ಣ ಹಾಸ್ಯ ಮಾಡಿದ. ಇಲ್ಲೇ ಬರಬೇಕು ಅಂತಂದ. ಬೇಡವೋ ಕೃಷ್ಣ, ಹಾಗೆ ಮಾಡಬೇಡ, ನಮ್ ವಸ್ತ್ರ ಕೊಡು ಅಂತ ಅವ್ರು ಇವನನ್ನು ಕೇಳಿದ್ರು. ಆಕಂಠಮಗ್ನಾ ಶೀತೋದೇ ವೇಪಮಾನಾಸ್ತಮಬ್ರುವನ್ನೇ. ಚಳಿಗಾಲ, ವಸ್ತ್ರ ಇಲ್ಲ, ನೀರೊಳಗೆ ಮುಳುಗಿದ್ದಾರೆ. ಕೃಷ್ಣ ನೋಡಿದ್ರೆ ವಸ್ತ್ರ ತಗೊಂಡು ಕೂತಿದ್ದಾನೆ. ನಡುಗುತ್ತಾ ಕೃಷ್ಣನನ್ನ ಕೇಳ್ಕೊಳ್ತಾರೆ. ಮಾನಯಂತ್ಯೋ ವಯಂ ತ್ವಾಂತು ನಂದರಾಜ ಸುತಂ ಪ್ರಿಯಂ ಜಾನೀಮೋಂಗ ವ್ರಜ ಶ್ಲಾಘ್ಯಂ ದೇಹಿ ವಾಸಾಂಸಿ ವೇ ಪಿತಾಃ. ಹೇ ಕೃಷ್ಣ, ನಂದಗೋಪನ ಮಗ ನೀನು, ನಿನ್ನನ್ನೇ ಪೂಜಿಸಿ ನಿನ್ನ ಆರಾಧಿಸೋರು ನಾವು. ಯಾಕೆ ವಸ್ತ್ರ ತಗೊಂಡು ಹೋಗ್ತಾ ಇದ್ದಿ? ಎಷ್ಟು ಶ್ಲಾಘನೀಯ ಗುಣ ನೀನು. ವಸ್ತ್ರ ತಗೊಳ್ಳೋದು ಸರಿಯಲ್ಲ. ದೇಹಿ ವಾಸಾಂಸಿ ಧರ್ಮಜ್ಞ ವೇಪಿತಾನಾಂ ಮಹಾಬಲ.
ಇಷ್ಟು ನಡುಗುತ್ತಿದ್ದೇವೆ, ಕೇಳ್ಕೊಳ್ತಿದ್ದೇವೆ, ನಿನ್ನ ಬೇಗ ಕೊಟ್ಟು ಬಿಡು ಅಂತ ಕೇಳಿದ್ರಂತ. ಕೃಷ್ಣ ಅಂದ, ವಸ್ತ್ರ ನಾನಿದ್ದೆಡೆಗೆ ಬಂದು ತಗೊಂಡು ಹೋದ್ರೆ ಕೊಡ್ತೇನೆ ಅಂತಂದ. ಯೋಚನೆ ಮಾಡಿ, ಬಹಳ ವಿಚಿತ್ರವಾದ ಘಟನೆ ಇದು. ಯಾಕೆ ಹಾಗೆ ಮಾಡಿದ ಅಂತ ಮೇಲ್ನೋಟಕ್ಕೆ ತಿಳಿಯಲ್ಲ. ಇದೇ ಕಥೆಯನ್ನು ಉಳಿದವರೆಲ್ಲ ವಿರುದ್ಧ ಅರ್ಥ ಮಾಡ್ತಾರೆ. ಆದರೆ ನಿಜವಾಗ್ಲೂ ಮಾಡಿದ್ದು, ವ್ರತಧಾರಣೆ ಮಾಡಿದ್ರಲ್ಲ ಅದಕ್ಕೆ ನ್ಯೂನತೆ ಬರಬಾರದು ಅಂತ ಕೃಷ್ಣ ಮಾಡಿದ್ದಂತೆ. ವ್ರತದಲ್ಲಿ ನ್ಯೂನತೆ ಏನು? ಕೃಷ್ಣನಿಗೆ ಇಲ್ಲೇ ಬಂದು ತಗೊಂಡು ಹೋಗ್ರಿ ಅಂದ್ರೆ ಕೃಷ್ಣ ನಮಸ್ಕಾರ ಮಾಡಬೇಕಲ್ಲ. ಆ ಗೋಪಿಕೆಯ ಕನ್ಯೆಯರು ಒಂದು ಕೈಯಿಂದ ನಮಸ್ಕಾರ ಮಾಡಿದ್ರಂತೆ. ಕೃಷ್ಣ ಅಂದ, ಮತ್ತೆ ನ್ಯೂನತೆ ಬಂತು, ಮತ್ತೆ ನಮಸ್ಕಾರ ಮಾಡ್ರಿ ಅಂದಂತೆ. ಒಂದು ಕೈಯಲ್ಲಿ ನಮಸ್ಕಾರ ಮಾಡಬಾರ್ದು, ಒಂದೇ ಪ್ರದಕ್ಷಿಣೆ ವಿಷ್ಣುವಿಗೆ ಹಾಕಬಾರ್ದು, ವಿವಸ್ತ್ರರಾಗಿ ಸ್ನಾನ ಮಾಡಬಾರ್ದಂತ. ವಿವಸ್ತ್ರ ಸ್ನಾನ ದೇವತೆಗಳಿಗೆ ಮಾಡುವಂತಹ ಅವಹೇಳನ ಅಂತ ಕರೀತದೆ ಶಾಸ್ತ್ರ. ಹಾಗಾಗಿ ವ್ರತ ಧಾರಣೆ ಮಾಡಿ ವಿವಸ್ತ್ರ ಸ್ನಾನ ಮಾಡ್ತಾ ಇದ್ದಾರಲ್ಲ, ಅದು ನ್ಯೂನತೆ ಬರಬಾರದು ಅಂತ ಕೃಷ್ಣ ನಮಸ್ಕಾರ ಹಾಕೊಂಡಂತೆ. ನಮಸ್ಕಾರದಿಂದ ವ್ರತದಲ್ಲಿ ನ್ಯೂನತೆ ಪರಿಹಾರ ಆಗ್ತದೆ ಅಂತ ಶಾಸ್ತ್ರನೇ ಹೇಳಿದೆ. ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ಒಂದೇ ತಮ್ ಅಚ್ಯುತಂ ಅಂತಂತಾರೆ. ಅಚ್ಯುತನನ್ನು ನಮಸ್ಕರಿಸಿದ್ರೆ ವ್ರತದಲ್ಲಿ ನ್ಯೂನತೆ ಬರಲ್ಲಂತ. ಅದನ್ನು ಹೇಳ್ತಾನೆ ಕೃಷ್ಣ. ಯೂಯಂ ವಿವಸ್ತ್ರಾಹ ಯದಪೋಧೃತ ವ್ರತಾಹ ವ್ಯಗಾಹತೈ ತತ್ತು ದೇವಹೇಳನಂ. ವಿವಸ್ತ್ರಾಹ ಯದಪಹ ಧೃತವ್ರತಾಹ. ವಿವಸ್ತ್ರರಾಗಿ ವ್ರತಧಾರಣೆ ಮಾಡಿಯೂ ವಿವಸ್ತ್ರರಾಗಿ ನೀರಿಗಿಳಿದಿರಲ್ಲ, ತದು ದೇವಹೇಳನಂ, ದೇವತೆಗಳಿಗೆ ಮಾಡುವ ಅವಮಾನ ಅಲ್ವೇ ಇದು. ಬದ್ಧ್ವಾಂಜಲಿಂ ಮೂರ್ಧ್ನುಪತ್ತಯಿಂ ಹಸಃ ಕೃತ್ವಾ ನಮೋ ವಸನಂ ಪ್ರಗೃಹ್ಯತ. ಕೈ ಜೋಡಿಸಿ ನಮಸ್ಕರಿಸ್ರಿ, ನಿಮ್ಮ ವ್ರತ ನ್ಯೂನ ಆಗದಂತೆ ಮಾಡ್ತೇನೆ ಅಂತಂದಂತೆ ಕೃಷ್ಣ. ಹಾಗೆ ಮಾಡಿ ಅವರಿಗೆ ಅನುಗ್ರಹಿಸಿದ. ಇಷ್ಟು ಛೇದಿಸಿದ್ರು, ಹಾಸ್ಯ ಮಾಡಿದ್ರು, ವಸ್ತ್ರ ಕಳ್ತನ ಮಾಡಿ ಅವರನ್ನು ಆಟ ಆಡಿಸಿದ್ರು, ಅವರೇನು ಕೃಷ್ಣನಲ್ಲಿ ಭಕ್ತಿ ಕಡಿಮೆ ಮಾಡಲಿಲ್ಲ ಅಂತದೆ ಭಾಗವತ. ದೃಢಂ ಪ್ರಲಬ್ಧಾಃ ಪ್ರಪಯಾಚ ಪಿತಾಃ ಪ್ರಸ್ಥೋಭಿತಾಃ ಕ್ರೀಡನವಚ್ಚಕಾರಿತಾಃ ವಸ್ತ್ರಾಣಿ ಚೈವಾಪಹೃತಾನ್ಯಥಾಂ ಅಪ್ಯಮುಂ ನಾಭ್ಯಸೂಯನ್ ಪ್ರಿಯ ಸಂಘ ನಿರ್ವೃತಾಃ. ಭಗವಂತನ ಪರೀಕ್ಷೆ. ಇಷ್ಟು ಮಾಡಿಯೂ ಪರಮಾತ್ಮನಲ್ಲಿ ಭಕ್ತಿ ಅವರಿಗೇನು ಕೊರತೆ ಬರಲಿಲ್ಲ. ಹಾಗಾಗಿ ಭಗವಂತ ಅವರಿಗೆ ಅನುಗ್ರಹಿಸಿದ. ಈ ಕಥೆಯನ್ನು ಭಾಗವತದಲ್ಲಿ ಅನುಸಂಧಾನ ಮಾಡಿಸ್ತಾರೆ. ಹೀಗೆ ಗೋಪಕನ್ಯರಿಗೆ ಅನುಗ್ರಹ ಮಾಡಿದಂತಹ ಚರಿತ್ರೆಯನ್ನು ಶ್ರವಣ ಮಾಡಬೇಕು. ಇಂಥ ಕೃಷ್ಣ ಪರಮಾತ್ಮ ಒಮ್ಮೆ ದುರ್ಗಾಟವಿ ಅಂತ ಆ ಅಡವಿಯಲ್ಲಿ ಪ್ರವೇಶ ಮಾಡಿದರು. ಬಹುದೂರ ತನಕ ಆಕಳುಗಳನ್ನು ಮೇಯಿಸ್ತಾ ಹೋದಂತೆ ಎಲ್ಲೂ ಕೂಡ ಅವರಿಗೆ ಗೋಪಾಲಕರಿಗೆ ಆಹಾರ ಸಿಗಲಿಲ್ಲ. ಬಹಳ ಹಸಿವೆ ಆಯಿತು. ಕೃಷ್ಣ ಒಂದು ಹೆಜ್ಜೆ ಇಡಲಿಕ್ಕೆ ಆಗ್ತಾ ಇಲ್ಲ ಮುಂದೆ, ನಮಗೆ ಏನಾದರೂ ಉಪಾಯ ಮಾಡು, ನಮಗಿಷ್ಟು ಹೊಟ್ಟೆ ತುಂಬಿಸಿಬಿಡು, ಆಮೇಲೆ ಮುಂದೆ ನಡೀತೇವೆ ಎಂದು. ಆಗ ಕೃಷ್ಣ ಪರಮಾತ್ಮ ಒಂದು ಮರ ಹತ್ತಿ ನೋಡ್ತಾನೆ. ಹತ್ತಿರದಲ್ಲಿ ಯಜ್ಞ ಪತ್ನಿಯರು ಯಜ್ಞ ಶಾಲೆ ಇತ್ತು. ಆ ಯಜ್ಞ ಶಾಲೆಯಲ್ಲಿ ಹೋಗ್ರಿ, ಯಜ್ಞ ಪತ್ನಿಯರಿರ್ತಾರೆ, ವಿಪ್ರ ಪತ್ನಿಯರಿರ್ತಾರೆ, ಅವರನ್ನ ಹೇಳ್ರಿ, ನನ್ನ ಹೆಸರು ಹೇಳ್ರಿ, ಹಸಿವೆ ಆಗಿದೆ, ಕೃಷ್ಣ ಬಲರಾಮರು ಬಂದಿದ್ದಾರೆ, ಅವ್ರಿಗೇನಾದ್ರೂ ಬೇಕಂತ ಆಹಾರ ಅಂತ ಕೇಳ್ರಿ ಅಂತಂದ. ಅವರೆಲ್ಲ ಹೋಗಿ ಆ ದ್ವಿಜ ಪತ್ನಿಯರನ್ನ ಕೇಳ್ತಾರೆ. ನಮೋ ದ್ವಿಜ ಪತ್ನಿಭ್ಯೋ ನಿಬೋಧತ ವಚಾಂಸಿನಃ ಇತೋ ವಿದೂರೇ ಚರತ ಕೃಷ್ಣೇನ ಪ್ರೇಷಿತಾ ವಯಂ. ಇಲ್ಲಿದ ಸ್ವಲ್ಪ ದೂರದಲ್ಲಿ ಕೃಷ್ಣ ಬಂದಿದ್ದಾನೆ, ಅವ ಕಳಿಸಿಕೊಟ್ಟ ಅಂತ ನಾವು ಬಂದ್ವಿ. ಆಕಳುಗಳನ್ನು ಮೇಯಿಸ್ತಾ ಬಹುದೂರ ಬಂದದ್ದಕ್ಕೆ ಬಹಳ ಹಸಿವೆ ಆಗಿದೆ ಅಂತೆ, ಅವನಿಗೆ ಅನ್ನ ಬೇಕಂತೆ ಅಂತ ಕೇಳಿದ್ರು. ಆವಾಗ ವಿಪ್ರ ಪತ್ನಿಯರಿಗೆ ಎಷ್ಟು ಶ್ರದ್ಧೆ ನೋಡಿ. ಮಾಡ್ತಿದ್ದ ಕಾಯಕ ಎಲ್ಲ ದೇವರ ಪ್ರೀತಿಗಾಗಿ ನಿಂತಿದ್ದವರಿಗೆ ಮಾಡಿದ್ದೆಲ್ಲ ಅಡಿಗೆಯನ್ನು ಎತ್ಕೊಂಡು ಬಿಟ್ರಂತೆ. ಚತುರ್ವಿಧಂ ಬಹುಗುಣಂ ಅನ್ನಮಾದಾಯ ಭಾಜನೈ ಅಭಿಸಸ್ರು ಪ್ರಿಯಂ ಸರ್ವಾ ಸಮುದ್ರಮಿವ ನಿಮ್ನಗಾಹ. ನದಿಗಳೆಲ್ಲ ಸಮುದ್ರ ಕೂಡುವಂತೆ ಕೃಷ್ಣನಂಥ ಗುಣಸಾಗರನ ಬಳಿಗೆ ಮಾಡಿದ್ದೆಲ್ಲ ಎತ್ಕೊಂಡು ಬಂದೇ ಬಿಟ್ರಂತೆ. ಇವ್ರು ಎತ್ಕೊಂಡು ಹೋಗೋದನ್ನ ನೋಡಿ
ಯಜ್ಞಶಾಲೆಯಲ್ಲಿ ಯಜ್ಞ ಮಾಡ್ತಿದ್ದ ಅವರವರ ಯಜಮಾನರು ಬಂದು ತಡಿಲಿಕ್ಕೆ ಬಂದ್ರಂತೆ. ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಪ್ರತಿಭಟನೆಗೆ ನಿಂತು ಯಾರ ಮಾತು ಕೇಳಿಲ್ಲ. ಧಿಕ್ಕರಿಸಿ ಕೃಷ್ಣನ ಬಳಿಗೆ ಬಂದು ಸರ್ವಸ್ವವನ್ನು ಮಾಡಿದ್ದೆಲ್ಲವನ್ನು ಸಮರ್ಪಣೆ ಮಾಡಿದ್ದಾರೆ. ಭಗವಾನುವಾಚ, ಬಂದ ವಿಪ್ರ ಪತ್ನಿಯರಿಗೆ ಸ್ವಾಗತ ಮಾಡಿದ. ಅವರು ತಂದದ್ದನ್ನೆಲ್ಲ ತಾನು ಸ್ವೀಕರಿಸಿದ್ದು ಸ್ವಲ್ಪ ಗೋಪಾಲಕರಿಗೆ ಕೊಟ್ಟು ಅವ್ರ ಹೊಟ್ಟೆ ತುಂಬಿಸಿಬಿಟ್ಟ. ತದ್ಯಾತ ಸಾಧ್ಯ ಯಜನಂ ಪತಯೋ ದ್ವಿಜಾತಯ. ಆಮೇಲೆ ಹೇಳಿದಂತೆ, ನೀವು ತಂದದ್ದು ಸ್ವೀಕರಿಸಿದೇನೆ, ಇನ್ನು ಪಾತ್ರೆ ಉಳಿದಿದೆ, ನೀವು ತಗೊಂಡು ನಿಮ್ಮ ಮನೆಗೆ ಹೋಗ್ರಿ ಅಂತ ಅಂದ್ಬಿಟ್ಟ. ಅವರಂದ್ರು ಈಗಲೇ ಬರಲ್ಲ ಅಂತ ಹೇಳಿ ಬಂದಿದ್ದೇವೆ ಅಂದ್ರಂತ. ಇನ್ಯಾರು ಸೇರಿಸ್ತಾರೆ ನಮ್ಮನ್ನ ಯಾಕೆ ಮತ್ ಹೋಗು ಅಂತಿ, ನಾವು ಹೋಗಲ್ಲ ಅಂತ ಅವ್ರು ಕೂತ್ಕೊಂಡ್ರು. ಆಗ ಭಗವಂತ ಹೇಳ್ತಾನೆ, ಪತಯೋ ನಾಭ್ಯಸೂಯೇರನ್ ನಿತ್ಯಂ ಭ್ರಾತೃಸುತಾದಯ ಲೋಕಾಶ್ಚವೋ ಮಯೋಪೇತಾ ದೇವಾಪ್ಯನುಮನ್ವತೆ. ಪತಿಯಾಗ್ಲಿ, ಅಣ್ಣ ತಮ್ಮಂದ್ರಾಗ್ಲಿ, ಹುಟ್ಟಿದ ಮಕ್ಕಳಾಗ್ಲಿ, ಅವರನ್ನು ನೀವು ಯಾವತ್ತೂ ದ್ವೇಷ ಮಾಡಬಾರ್ದು. ನನ್ನನ್ನು ಅವರಲ್ಲಿ ಕಾಣಬೇಕು. ನಾನು ಅವರಲ್ಲಿದ್ದೇನೆ ಅಂತ ಅವರನ್ನು ಪ್ರೀತಿ ಪಡಿಸ್ರಿ, ನಾನು ಪ್ರೀತನಾಗ್ತೇನೆ. ನ ಪ್ರೀತ ಏನು ರಾಗಾಯ ಹೆಂಗಸಂಗೋ ದೃಢಾಮಿಹ ತನ್ಮನೋ ಮಯಿ ಯುಂಜಾನ ಅಚಿರಾನ್ ಮಾಮವಾಸ್ಯಥ. ತನ್ಮನೋ ಮಯಿ ಯುಂಜಾನ, ನೀವು ಮನಸ್ಸನ್ನು ನನ್ನೊಳಗಿರಿಸಿ ಅವರನ್ನೆಲ್ಲ ಪ್ರೀತಿ ಪಡಿಸ್ರಿ, ಅವರ ದ್ವೇಷ ಮಾಡಬೇಡ್ರಿ ಅಂತ ಹೇಳ್ದ. ನಿಮಗೆ ಮುಕ್ತಿ ಕೊಡೋ ಜವಾಬ್ದಾರಿ ನಂದು ಅಂತನ್ನಂತೆ. ಹೀಗೆ ಷಡ್ವಿಧ ರಸಾನ್ನವನ್ನು ಕೊಟ್ಟ ವಿಪ್ರಪತ್ನಿಯರಿಗೆ ಮುಕ್ತಿಯನ್ನು ಕೊಟ್ಟ. ಅಲ್ಲಿದ್ದಂಥ ವಿಪ್ರರಿಗೆ ಅವರವರ ಯಜಮಾನರಿಗೂ ಕೂಡ ತಡವಾಗಿ ಕೊಟ್ಟ ಅಂತದೆ ಭಾಗವತ. ಎಷ್ಟು ಅದ್ಭುತ ಕಥೆ ನೋಡ್ರಿ. ಹಾಗಾಗಿ ಸ್ತ್ರೀಯರಿಗೂ ಕೂಡ ಭಗವಂತನ ಅನುಸಂಧಾನ ಮಾಡಿ ದೈನಂದಿನ ಗೃಹಕೃತ್ಯದಲ್ಲಿ ತೊಡಗಿದ್ರು ಮಾಡುವ ಭಗವನ್ ನೈವೇದ್ಯ, ಅವರ ಸೇವೆ, ಅದಕ್ಕೂ ಪ್ರೀತನಾಗ್ತಾನೆ ಕೃಷ್ಣ ಅನ್ನೋ ಚರಿತ್ರೆ ವಿಪ್ರಪತ್ನಿಯರ ಕಥೆಯಿಂದ ಹೇಳ್ತದೆ ಭಾಗವತ. ಹೀಗೆ ಕೃಷ್ಣ ಒಮ್ಮೆ ಇಂದ್ರಮಖ ಅಂತ ಮಾಡ್ತಾ ಇದ್ರು ಗೋಪಾಲಕರು. ಇಂದ್ರನ್ ಪ್ರೀತಿಗಾಗಿ ಯಾಗ ಮಾಡಿದರೆ ಮಳೆ ಬರ್ತದೆ ಅಂತ ಹೇಳಿದ್ರಂತವ್ರಿಗೆ. ಆವಾಗ ಇಂದ್ರಮಖ ಪ್ರಾರಂಭ ಆಗ್ತಾ ಇದೆ. ಕೃಷ್ಣ ಬಂದ, ಏನಿದು ಅಂದ. ಇಲ್ಲ, ಇದು ಇಂದ್ರನ್ ಪ್ರೀತಿಗಾಗಿ ಮಾಡ್ತಾ ಇರುವ ಯಾಗ ಅಂದ್ರಂತ. ಶ್ರೀಕೃಷ್ಣ ಒಂದು ಉಪದೇಶ ಮಾಡ್ತಾನೆ. ಇಂದ್ರ ಏನು ಸ್ವತಂತ್ರನೇ? ಲೋಕದಲ್ಲಿ ಕರ್ಮಣ ಜಾಯತೆ ಜಂತು ಕರ್ಮಣೈವ ಪ್ರಲೀಯತೆ ಸುಖಂ ದುಃಖಂ ಭಯಂ ಕ್ಷೇಮಂ ಕರ್ಮಣೈವಾಭಿಪದ್ಯತೆ. ಕರ್ಮ ಅಂದ್ರೇನೆ ಭಗವಂತ. ಕರ್ಮ ನಾಮಾತು ಭಗವಾನ್ ಫಲದಾತೃತ್ವತೋ ಹರಿಹಿ. ಕರ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಇಲ್ಲಿ ಎಲ್ಲವೂ ಕರ್ಮದಿಂದ ಆಗ್ತದೆ. ಹುಟ್ಟು ಕರ್ಮದಿಂದ, ಸಾವು ಕರ್ಮದಿಂದ, ಸುಖ ದುಃಖ ಭಯ ಕ್ಷೇಮ ಎಲ್ಲ ಕರ್ಮದಿಂದ ಅಂತಂದಿದ. ಕರ್ಮ ಅಂದ್ರೆ ಕರ್ಮನಾಮ ಭಗವಾನ್ ಅಂತ, ಭಗವಂತ ಅಂತ ಅರ್ಥ. ಯಾಕಂದ್ರೆ ಕರ್ಮದ ಫಲ ಕೊಡೋನು ಯಾರೋ ಅವನು ಕರ್ಮ, ಅನುಭವಿಸೋನು ಯಾರೋ ಅವನು ಕರ್ಮ ಅಲ್ಲ, ಕೊಡೋನು ಯಾರೋ ಅವನು ಕರ್ಮ. ಏನೇ ಕೆಲಸ ನಾವು ಮಾಡಿದ್ರು ನಮಗ ಆ ಫಲ ಕೊಡೋನು ದೇವರೇ ಅಂದಮೇಲೆ ಅವನಿಗೆ ಕರ್ಮ ಅನ್ನೋ ಹೆಸರಂತೆ ನಿಜವಾಗ್ಲೂ ಪುರಾಣಗಳಲ್ಲಿ. ಹಾಗಾಗಿ ಕರ್ಮಣ ಜಾಯತೆ ಜಂತು ಕರ್ಮಣೈವ ವಿಲೀಯತೆ. ಸುಖಂ ದುಃಖಂ ಭಯಂ ಕ್ಷೇಮಂ ಕರ್ಮಣೈವ ಅಭಿಪದ್ಯತೆ ಅಂತ ಶ್ರೀಕೃಷ್ಣ ಉಪದೇಶ ಮಾಡ್ತಾ ಇದ್ದಾನವರಿಗೆ. ಇಂದ್ರ ಸ್ವತಂತ್ರನಲ್ಲ. ನೀವು ಅವನನ್ನು ಸ್ವತಂತ್ರ ಅಂತ ಭಾವಿಸಿದರೆ ಮಳೆ ಕೊಡೋ ವಿಷಯದಲ್ಲಿ ಅವನೇನು ಕೊಡ್ತಾನೆ? ಮಳೆ ಭಗವಂತ ಕೊಡಬೇಕಷ್ಟೆ. ಅವನು ಒಬ್ಬ ಭಗವಂತನ ಅಧೀನ. ಬಹಳ ದೊಡ್ಡ ಮರ, ಆ ಮರದೊಳಗೆ ಟೊಂಗೆಯಲ್ಲಿ ಹಣ್ಣು ಬಿಡುತ್ತದೆ, ಹೂ ಬಿಡುತ್ತದೆ, ಕಾಯಿ ಬಿಡುತ್ತದೆ. ಅಂದ ಮಾತ್ರಕ್ಕೆ ನಮಗೆ ಬೇಕಾದ ಹಣ್ಣು ಟೊಂಗೆಯಲ್ಲಿ ಬಿಡುತ್ತದಲ್ಲ ಅಂತ ನೀರನ್ನು ಟೊಂಗೆಗೆ ಹಾಕ್ತಾರ? ಮರದ ಬುಡಕ್ಕಲ್ವೇ ನೀರು ಎರಿಯೋದು. ಬುಡಕ್ಕೆ ಹಾಕಿದ್ರೆ ನಮಗೇನು ಬೇಕೋ ಅದು ಕೊಡ್ತದೆ. ಹಾಗೆ ಭಗವಂತ ಈ ಜಗತ್ ವೃಕ್ಷದ ಮೂಲ ಬೇರು ಬುಡ, ಅದು ಗಟ್ಟಿ ಇದ್ರೆ ಜಗತ್ ವೃಕ್ಷ ಗಟ್ಟಿ. ಊರ್ಧ್ವ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಈ ಜಗದ್ವೃಕ್ಷದ ಮೂಲ ಬೇರೆ ನಾನು ಅಂದಿದ್ದಾನೆ ಶ್ರೀಕೃಷ್ಣ. ನೀನು ಅಲ್ಲಿಗೇನಾದರೂ ಅರ್ಪಿಸಿದ್ರೆ ಆ ಎಲ್ಲ ಟೊಂಗೆಗಳಂತಿರುವ ದೇವತೆಗಳು ನಮಗೆ ಬೇಕಾದ ಫಲ ಕೊಡ್ತಾರಷ್ಟೆ. ಇದಲ್ವೇ ತಿಳುವಳಿಕೆ. ಇದನ್ನು ಕೃಷ್ಣ ಎಲ್ಲರಿಗೂ ಉಪದೇಶ ಮಾಡಿದ್ದಂತೆ.
ಹಾಗಾಗಿ ಮಾಡೋದೇ ಮಾಡ್ತೀರಿ ಅಂದ್ರೆ ನನ್ನ ಪ್ರೀತಿಗಾಗಿ ಮಾಡ್ರಿ ಅಂತ ಗೋವರ್ಧನವನ್ನ ಪೂಜಿಸಲಿಕ್ಕೆ ಹೇಳಿದ. ಗೋವುಗಳನ್ನು ಪೂಜಿಸ್ರಿ. ತಸ್ಮಾತ್ ಗವಾಂ ಬ್ರಾಹ್ಮಣಾನಾಂ ಅದ್ರೇಶ್ಚಾರಭ್ಯತಾಂ ಮಖಃ ಯೈಂದ್ರಯಾಗ ಸಂಭಾರಾಹ ತೈರಯಂ ಸಾಧ್ಯತಾಂ ಮಖಃ. ಇಂದ್ರನ ಯಾಗಕ್ಕೆ ಅಂತ ಏನೆಲ್ಲ ತಂದಿದ್ದೀರಿ ಅದೆಲ್ಲವೂ ಕೂಡ ಗೋವುಗಳ ಗೋವರ್ಧನದ ಪೂಜೆಗೆ ಉಪಯೋಗಿಸ್ರಿ ಅಂತ ಹೇಳಿಬಿಟ್ಟೆ. ವಿಪ್ರರ ಪೂಜೆ ಮಾಡ್ರಿ ಅಂತಂದ. ಸರಿ ಅಂತ ಕೃಷ್ಣನ್ ಮಾತು ಕೇಳಿ ಅವರು ಪರಿವರ್ತಿತರಾದ್ರಂತೆ. ನೋಡಿದ್ರೆ ದನ ಕಾಯವರಿಗೂ ಕೃಷ್ಣನ ಮಾತು ಪರಿವರ್ತನೆ ತಂದಿದೆ. ನಮ್ಮನ್ನು ಪರಿವರ್ತನೆ ಮಾಡಲಿಲ್ಲ ಅಂದ್ರೆ ನಾವು ಅವರಿಗಿಂತ ಬೇರೆ ಆಗ್ಬಿಡ್ತೀವಿ. ಅದನ್ನ ಭಾಗವತ ನಮಗೆ ಅನುಸಂಧಾನ ಮಾಡಿಸ್ತದೆ. ಹಾಗಾಗಿ ಅವರೆಲ್ಲರೂ ಕೃಷ್ಣನ ನಂಬಿಕೆ, ಅವನ ಮೇಲೆ ವಿಶ್ವಾಸ ಇಟ್ಟು ಗೋವರ್ಧನ ಪೂಜೆನೇ ಮಾಡಿದರು. ಆವಾಗ ಎಲ್ಲ ಇಂದ್ರನಿಗೆ ತಿಳಿತು ಸುದ್ದಿ. ಕೃಷ್ಣ ಒಬ್ಬ ಸಾಧಾರಣ ಮನುಷ್ಯ ಅಂತ ಭಾವಿಸಿ ಮಳೆ ಸುರಿಸ್ಲಿಕ್ಕೆ ಶುರು ಮಾಡಿದ. ಪ್ರಳಯ ಕಾಲದ ಮೋಡಗಳಿಗೆ ಆದೇಶಿಸಿದ. ಅವುಗಳಿಗೆ ಸಾಂವರ್ತಕ ಗಣ ಅಂತ ಕರೀತಾರೆ. ಅದನ್ನು ತರಿಸಿ ಮಳೆ ಸುರಿಸ್ತಾನೆ. ಒಂದೊಂದು ಕೂಡ ನೀರಿನ ಧಾರೆ ಆನೆ ಸೊಂಡಿಲೆ ಗಾತ್ರ ಇತ್ತಂತೆ, ಅಷ್ಟು ದಪ್ಪ ಮಳೆ. ಧಾರಾಭಿಹಿ ಹಸ್ತಿ ಹಸ್ತಾಭಿಹಿ ಚೀವ್ರೈರ್ ಮರುದ್ಗಣೈರ್ ನುನ್ನಾ ವವೃಷು ಜಲಶಾರ್ಕರಾಹ. ಅಂಥ ಮಳೆ ಬಂತಂತೆ. ಕೃಷ್ಣ ಹೇಳಿದ, ಇಂದ್ರನಿಗೆ ಆಗ ಮಾಡ್ಲಿಲ್ಲಲ್ಲ ನೀವು, ಆದ್ರೂ ಮಳೆ ಬರ್ತಾ ಇದೆ ಅಂದ್ಬಿಟ್ಟೆ. ಆದ್ರೆ ಕೃಷ್ಣ, ನಾವು ಮಳೆ ಹೀಗೆ ಮುಂದುವರೆದ್ರೆ ಇಲ್ಲೇ ತೇಲ್ಬೇಕಾಗ್ತದೆ ಅಂದ್ರಂತವರೆಲ್ಲ. ಕೃಷ್ಣ ಕೃಷ್ಣ ಮಹಾಭಾಗ ತೊನ್ನಾಥಂ ಗೋಕುಲಂ ಪ್ರಭೋ ತ್ರಾತುಮರ್ಹಸಿ ದೇವಾನ್ನಃ ಕುಪಿತಾತ್ ಭಕ್ತವತ್ಸಲ. ಕುಪಿತಾತ್ ದೇವಾತ್ ತ್ರಾತುಂ ಅರ್ಹಸಿ. ಸಿಟ್ಟಾದ ಇಂದ್ರನಿಂದ ಹೀಗೆ ಮಳೆ ಮುಂದುವರಿತು ಅಂತಾದ್ರೆ ನಮ್ಮ ಗತಿ ಏನು? ಈಗಲೇ ರಕ್ಷಣೆ ಮಾಡಬೇಕು ನೀ ನಮ್ಮನ್ನ ಅಂತ ಕೇಳ್ಕೊಂಡ್ರು ಪಾಪ. ನಹಿ ಬದ್ಭಾವಯುಕ್ತಾನಾಂ ಸುರಾಣಾಂ ಈಶ ವಿಸ್ಮಯಃ ಮತ್ತಃ ಸತಾಂ ಮಾನಭಂಗಃ ಪ್ರಶಮಾಯೋಪಪದ್ಯತೆ. ಅವನಿಗೆ ಐಶ್ವರ್ಯದ ಮದ ಬಂದಿದೆ. ಹಾಗಾಗಿ ಹೀಗೆ ಮಳೆ ಸುರಿಸ್ತಾ ಇದ್ದಾನೆ. ನಾನು ಯಾರು ಅಂತ ತಿಳಿತಾ ಇಲ್ಲ ಅವನಿಗೆ. ಅವನಿಗೂ ಬುದ್ಧಿ ಕಲಿಸ್ಬೇಕು ಅಂತ ಕೃಷ್ಣ ಅಲ್ಲೇ ಇದ್ದ ಗೋವರ್ಧನ ಬೆಟ್ಟವನ್ನ, ಅಂದ್ರೆ ಅದೊಂದು ಗೋಮಾಳ, ಗೋವುಗಳು ಮೇಯಿಸ್ಲಿಕ್ಕಿದ್ದ ತಾಣ, ಅದನ್ನ ತಾನು ಎತ್ತಬೇಕು ಅಂತ ಎತ್ತಾನೆ ಕೃಷ್ಣ. ಎತ್ತಿ ಎಲ್ಲರಿಗೆ ಹೇಳ್ತಾನೆ, ಯಾರು ವ್ಯಥೆ ಪಡಬೇಡ್ರಿ. ಎಲ್ಲೆಲ್ಲಿ ಯಾರ್ಯಾರು ಹಾಗೆ ಮಳೆಯ ಬಾಧೆಗೊಳಗಾಗ್ತಾ ಇದ್ದೀರಿ ಅವರೆಲ್ಲ ಇದ್ರ ಕೆಳಗಡೆಗೆ ಬಂದು ರಕ್ಷಣೆ ಪಡೀರಿ ಅಂತಂದು. ಆ ಕೃಷ್ಣ ಪರ್ವತ ಎತ್ತಿದ್ರೆ ದ್ವೀಪ ಎತ್ತದಾಗಿತ್ತು, ಛತ್ರಿ ಹಿಡ್ದಾಗ. ಎಲ್ಲ ಗೋಪಾಲಕರು, ಆಬಾಲ ವೃದ್ಧರು, ಸ್ತ್ರೀಯರು, ಗೋವುಗಳು, ಕರಗಳು ಎಲ್ಲರನ್ನು ಕರ್ಕೊಂಡೇ ಬಂದ್ಬಿಟ್ರಂತೆ ಒಳಗಡೆ. ಕೃಷ್ಣ ಹಾಗೇ ಹಿಡಿದಿದ್ದಾನೆ. 7 ರಾತ್ರಿ, 7 ವಯಸ್ಸಿನ ಕೃಷ್ಣ 7 ರಾತ್ರಿ ಎಡಗೈಯಲ್ಲಿ ಗೋವರ್ಧನ ಎತ್ತಿದ್ದಾನೆ. ಒಬ್ಬರಿಗೊಂದು ಸೀನೂ ಬರಲಿಲ್ಲ ಅಂತದೆ ಭಾಗವತ. ಸೀನೇ ಬರಲಿಲ್ಲ ಅಂದ್ರೆ ಇನ್ನು ಕರೋನಾ ಎಲ್ಲಿಂದ ಬರಬೇಕು? ಸೀನ್ ಇಲ್ಲ, ನಡಗುತ್ತಿಲ್ಲ ಯಾರು, ಹಸಿವೆ ಬಾಧೆ ಬರ್ತಾ ಇಲ್ಲ. ಎಷ್ಟೋ ಆಕಳುಗಳು ಪಾಪ ಅವು ಕರ ಹಾಕಿದ್ವಂತಲ್ಲೇ. ಗರ್ಭಿಣಿ ತಾಯಿಯಂದ್ರು ಮಕ್ಕಳನ್ನು ಹಡದ್ರಂತೆ. ಅಲ್ಲಿ ನೋಡಿದ್ರೆ ಅಲ್ಲಿನ ಆರೋಗ್ಯ ಸಚಿವಾಲಯ ಇತ್ತೆ, ಅಥವಾ ಆಪತ್ತು ಪರಿಹಾರದವರನ್ನು ಫೋನ್ ಮಾಡಿ ಕರೆಸಿದ್ರೆ ಏನಿಲ್ಲ. ಒಬ್ಬಂಟಿಗನಾಗಿ ಕೃಷ್ಣ ಎಲ್ಲರಿಗೆ ರಕ್ಷಣೆ ಕೊಟ್ಟ ಅಂತದೆ ಭಾಗವತ. ಇದಲ್ವೇ ಭಗವಂತನ ಮಹಿಮೆ ಅಂದ್ರೆ. ಭಗವಾನಪಿ ತಂ ಶೈಲಂ ಸ್ವಸ್ಥಾನೇ ಪರ್ವತ್ ಪೂರ್ವವತ್ ಪ್ರಭು. 7 ರಾತ್ರಿ ಕಳಿತು, ಮೋಡಗಳು ಖರ್ಚಾದವು, ಮಳೆ ನೀರಿನಿಂದ ಬಾಧೆ ಕೊಡೋಣ ಅಂತ ಹೊರಟ ಇಂದ್ರ ಸುಣ್ಣಾದ. ನಂದೇ ಅಪರಾಧ ಆಯ್ತೇನು ಅಂತ ಅವನಿಗೆ ಮುಖ ಕಪ್ಪಾಯಿತು, ಪಶ್ಚಾತ್ತಪ್ತನಾದ. ಇನ್ನು ನಾನು ಏನು ಮಾಡಿದ್ರು ಉಪಯೋಗ ಇಲ್ಲ ಅನಿಸಿ ಮೋಡಗಳನ್ನು ಹಿಂದೆ ತೆಗೆದ. ಮಳೆ ನಿಂತ ಮೇಲೆ ಕೃಷ್ಣ ಬೆಟ್ಟ ಕೆಳಗಿಟ್ಟ. ಎಲ್ಲಿತ್ತೋ ಅಲ್ಲೇ ಇಟ್ಟ ಅದನ್ನ. ಇಂದ್ರ ಕೆಳಗೆ ಇಳಿದಿದ್ದಾನೆ. ಎಲ್ಲರನ್ನ ಭಗವಂತ ನಿಮ್ಮ ಮನೆ ಕಡೆಗೆ ಹೋಗ್ರಿ ಅಂತ ಕಳಿಸಿದ್ದ. ಇವನು ರಹಸ್ಯದಲ್ಲಿ ಬಂದ, ಅವಮಾನ ಆಗಬಾರ್ದಲ್ಲ ಅಂತ ರಹಸ್ಯದಲ್ಲಿ ಬಂದು ಕೃಷ್ಣನಿಗೆ ಕಾಮಧೇನುವಿನ ಆಕಳ ಹಾಲ್ ಕರೆದು ಅಭಿಷೇಕ ಮಾಡ್ತಾನಂತ. ತಂ ಪ್ರೇಮ ವೇಗ ನಿಭೃತಾ ವ್ರಜೌಕಸೋ ಯಥಾ ಸಮೀಯು ಪರಿರಂಭಣಾದಿಭಿಃ ಗೋಪ್ಯಶ್ಚ ಸಸ್ನೇಹಮಪೂಜಯನ್ ಮುದಾ ದಧ್ಯಕ್ಷತಾದ್ಭಿಃ ಯುಯುಜುಸ್ತಥಾಶಿಷಃ.
ಆ ಘೋರ ಮಳೆ ಗಾಳಿ ಚಳಿಗೆ ಹೆದರಿ ಹೆದರಿ ನಡಿಗೆ ಹೋಗಿದ್ರು ಗೋಪಾಲಕರು. ಬೆಟ್ಟ ಎತ್ತಿ ರಕ್ಷಣೆ ಮಾಡಿದ್ರೆ ಎಲ್ಲರೂ ಕೃಷ್ಣನನ್ನೇ ಹೊಗಳೋರಂತೆ. ಕೃಷ್ಣ ನಮ್ಮನ್ನು ರಕ್ಷಿಸಿದ, ಕೃಷ್ಣ ನಮ್ಮನ್ನು ರಕ್ಷಿಸಿದ ಅಂತ ಅವನ್ನೇ ಕಣ್ತುಂಬ ತುಂಬಿಸಿಕೊಂಡು ಅವನ್ನೇ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಅವನ ಆ ಪರಾಕ್ರಮ ಜೊತೆಯಲ್ಲಿ ಅವನ ಕೃಪಾ ದೃಷ್ಟಿ ಅದನ್ನು ಯೋಚಿಸಿಕೊಂಡು ಕೃಷ್ಣನ್ ಪೂಜಿಸ್ತಾ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆ ಕಡೆಗೆ ಬಂದರು. ಇವನು ಗೋವಿಂದ ಅಂತ ನಾಮ ಹೇಳಿ ಆ ಗೋವಿಂದ ಪಟ್ಟಾಭಿಷೇಕ ಕ್ಷೀರಾಭಿಷೇಕ ಮಾಡಿ ಸ್ತೋತ್ರ ಮಾಡಿ ಪಾಪ ಕಳ್ಕೊಂಡ ದೇವೇಂದ್ರ ಅಂತ ಕಥೆ. ಹೀಗೆ ಇಂದ್ರನೂ ಕೂಡ ದೇವಲೋಕದಿಂದ ಕೆಳಗಿಳಿದು ಶ್ರೀಕೃಷ್ಣನ ಹತ್ರ ಕ್ಷಮೆ ಕೇಳ್ತಾನೆ, ತಪ್ಪಾಯಿತು ಅಂತ ಗೋವಿಂದ ಪಟ್ಟಾಭಿಷೇಕ ಕ್ಷೀರಾಭಿಷೇಕ ಮಾಡ್ತಾನೆ ಅಂತನ್ನೋ ಚರಿತ್ರೆ ಭಾಗವತದಲ್ಲಿ ಬರ್ತದೆ. ಹೀಗೆ ಇಂದ್ರನ ಅಹಂಕಾರ ದರ್ಪವನ್ನು ಪರಿಹರಿಸಿದ ಕಥೆ. ನಮ್ಮೊಳಗೆ ಬರುವ ಅಹಂಕಾರ ದರ್ಪಗಳನ್ನು ಪರಿಹರಿಸಲಿ ಅಂತ ಪ್ರಾರ್ಥನೆ ಮಾಡಬೇಕು. ಅವರನ್ನೆಲ್ಲ ಮಳೆ ನೀರಿನಿಂದ ಬಾಧೆಯಿಂದ ಗೋವರ್ಧನ ಎತ್ತಿ ರಕ್ಷಿಸಿದ ಕಥೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ದೇವತೆಗಳಿಗಿಂತ ನನ್ನಲ್ಲಿ ಭಕ್ತಿ ಮಾಡು, ಹಾಗೆ ಚಿಂತನೆ ಮಾಡಿದರೆ ನಿನ್ನ ಯೋಗಕ್ಷೇಮ ನಾನು ಧರಿಸ್ತೇನೆ. ನೀನು ಅನ್ಯ ದೇವತೆಗಳಲ್ಲೇ ಭಕ್ತಿ ಮಾಡ್ತಿದ್ರೆ ಅದು ನಿನ್ ಜವಾಬ್ದಾರಿ, ನಂದಲ್ಲ ಅಂತ. ಅದೇ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಗೋಪಕ ಜನಾ ಪರ್ಯುಪಾಸತೆ, ನನ್ನ ಉಪಾಸನೆ ಮಾಡಿದ್ರು ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ತಾನೇ ನುಡಿದ ಗೀತೆ ವಚನವನ್ನ ದೃಷ್ಟಾಂತಪೂರ್ವಕವಾಗಿ ಗೋವರ್ಧನವನ್ನು ಎತ್ತಿ ಯೋಗಕ್ಷೇಮವನ್ನು ಗೋಪಾಲಕರದ್ದನ್ನು ನೋಡಿಕೊಂಡು ಎಲ್ಲರಿಗೆ ದೃಢಪಡಿಸ್ತಾನೆ. ಇನ್ನಾದ್ರೂ ಅನನ್ಯ ಚಿಂತನೆ ಮಾಡಿ ನನ್ನನ್ನ ಅಂತ ಭಾಗವತ. ಹೀಗೆ ಗೋವರ್ಧನದ ಉದ್ಧಾರದ ಕಥೆ. ಶ್ರೀಕೃಷ್ಣನಿಗೆ 7ನೇ ವಯಸ್ಸಿನಲ್ಲಿ ಹೀಗೆ ನಡೆದ ಕಥೆ ನೋಡಿ ಎಲ್ರಿಗೂ ಆಶ್ಚರ್ಯ ಆಗ್ತಾ ಇತ್ತು. ಆಗ ನಂದಗೋಪನಿಗೆ ನೆನಪಾಯ್ತಂತೆ ಗರ್ಗಾಚಾರ್ಯರ ಮಾತು. ಹೇಳಿದ್ರು ಗರ್ಗಾಚಾರ್ಯ ನಾಮಕರಣ ಮಾಡ್ಲಿಕ್ಕೆ ಬಂದಾಗಲೇನೆ, ಮುಂದೆ ನೋಡು ನಿಮ್ಮ ಆಪತ್ತುಗಳೆಲ್ಲ ಪರಿಹಾರ ಆಗ್ತಾವೆ, ಯಾವ ಆಪತ್ತು ಇಲ್ಲ ಇನ್ನು ನಿಮ್ಮ ಮುಂದೆ, ಎಲ್ಲ ಇವನೊಬ್ಬನೇ ಪರಿಹಾರ ಮಾಡ್ತಾನೆ. ಇವನ ನಾಮಗಳು, ಇವನಿಗಿರುವ ರೂಪಗಳು ನನಗೆ ಗೊತ್ತಿದೆ, ಈ 15 ಜನರಿಗೆ ಗೊತ್ತಿಲ್ವೋ ನಂದಗೋಪ? ಬಹೂನಿ ಸಂತಿ ನಾಮಾನಿ ರೂಪಾಣಿ ಚ ಸುತಸ್ಯತೆ ಅಂತಂದಿದ್ರಲ್ಲ, ಎಲ್ಲ ನೆನಪಾಗ್ಲಿಕ್ಕೆ ಶುರು ಆಯ್ತಂತೆ. ಕಾಳಿಂಗ ಮರ್ದನ ಮಾಡಿದವ, ನೀರಿನ ವಿಷವನ್ನೇ ಹೀರಿದವ, ಗೋವರ್ಧನವನ್ನು ಉದ್ಧರಿಸಿದವ, ಒಂದೊಂದು ಚರಿತ್ರೆಗೆ ಒಂದೊಂದು ಭಗವಂತನಿಗೆ ನಾಮ. ಗೋವುಗಳನ್ನು ಕಾಯ್ದು ಗೋವಿಂದ ಗೋಪಾಲ ಅಂತ ನಾಮ ಬಂತು. ಇದೆಲ್ಲ ನೆನಪಾದಾಗ ಆನಂದ ಬಾಷ್ಪ ನಂದಗೋಪನ ಕಣ್ಣಲ್ಲಿ. ನನ್ನ ಮಗ ಸಾಧಾರಣನಲ್ಲ. ಎಲ್ಲ ಗೋಪಾಲಕರಿಗೂ ಅರ್ಥ ಆಯ್ತು, ಇಷ್ಟು ದೇವೇಂದ್ರನೇ ವಿರೋಧಿಸಿದ್ರು ಬೆಟ್ಟ ಎತ್ತಿ ನಮ್ಮನ್ನು ರಕ್ಷಿಸ್ತಾನೆ ಅಂದ್ರೆ ನಿಮ್ಮೆಲ್ಲರ ಮಧ್ಯದಲ್ಲಿರೋ ಕೃಷ್ಣ ಸಾಧಾರಣ ಮನುಷ್ಯನಲ್ಲ, ಅವನು ದೇವನೇ ಇರಬೇಕು ಅಂತ ತೀರ್ಮಾನಕ್ಕೆ ಇದು ಯುಕ್ತಿ ಆಯ್ತಂತೆ ಕಥೆ. ಈಗ ಆ ಕಥೆಯನ್ನ ಚಿಂತನೆ ಮಾಡಿಸ್ತಾರೆ. ಮತ್ತೆ ನಾಳೆ ದಿವಸ ಮುಂದುವರೆದ ಕಥಾಭಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.